ಇನ್ನು ಸ್ವಲ್ಪ ಸ್ವರ ಇದೆಯಾ? ಇಷ್ಟೇನ ಸ್ವರ ಇರೋದು? ಆಮೆನ್, ಆಮೆನ್. ನಾವು ಕರ್ತನಿಂದ ನಿಜವಾಗಿ ಆಶೀರ್ವಿಸಲ್ಪಟ್ಟವರು. ಈ ಮುಂಜಾನೆ ವೇಳೆಯಲ್ಲಿ ದೇವರನ್ನ ಸ್ತುತಿಸಿ ಆರಾಧಿಸಿ ದೇವರ ವಾಕ್ಯವನ್ನ ಕೇಳಲಿಕ್ಕಾಗಿ ದೇವರು ನಮಗೆ ಕೊಟ್ಟಂತ ಕೃಪೆಗಳಿಗಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಪ್ರೈಸ್ ನಾವು ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದೆ? ಸುಮಾರು 22 ಸಂಗತಿಗಳನ್ನ ದೇವರ ವಾಕ್ಯದ ಆಧಾರದ ಮೇರೆಗೆ, ಯಾವುದೋ ಒಂದು ಕತೆ ಪುಸ್ತಕದಿಂದಲೋ ಅಥವಾ ಯಾವುದೋ ಒಂದು ಪುಸ್ತಕದನ್ನ ನೋಡಿ ಹೇಳುವಂತ ಸಂಗತಿ ಇಲ್ಲ. ಬೈಬಲಲ್ಲಿ ದೇವರು ನಮ್ಮನ್ನು ಕುರಿತು ಏನು ಹೇಳಿದ್ದಾನೆ ಎಂಬುದನ್ನ ಕೇಳಲಿಕ್ಕಾಗಿ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಸೊ ದಯವಿಟ್ಟು ದೇವ ಜನಗಳೆಲ್ಲರೂ ವಾಕ್ಯಗಳನ್ನ ಸುಮ್ಮನೆ ಕೇಳೋರಾಗಿರದಂತೆ ಬರುವಾಗ ಒಂದು ಪೆನ್ನು ಪುಸ್ತಕಗಳನ್ನು ತಗೊಂಡ್ಬನ್ನಿ, ಬರ್ಕೊಳ್ರಿ, ಅದನ್ನ ನೋಡ್ತಾನೇ ಇರಿ. ದೇವರ ವಾಕ್ಯವನ್ನ ನೋಡುತ್ತಾ ಅದನ್ನೇ ನೀವು ನೋಡ್ತಾ ನೋಡ್ತಾ ಕೇಳ್ತಾ ಧ್ಯಾನಿಸುತ್ತಿರುವಾಗ ನೀವು ಕೇಳಲ್ಪಟ್ಟ ವಾಕ್ಯದ ಪ್ರಕಾರವಾಗಿ ನೀವು ಆಗ್ತೀರಿ. ಇಲ್ಲ ಅಂದ್ರೆ ನೀವು ಈ ಲೋಕದ ನರಜನ್ಮದವರಾಗಿ, ಅಂದ್ರೆ ಪ್ರಾಕೃತಿಕ ಮನುಷ್ಯರಾಗಿ, ಅಂದ್ರೆ ಈ ಲೋಕದ ಜನರಾಗಿನೇ ನಿಮ್ಮ ಮೈಂಡ್, ನಿಮ್ಮ ಮೆಂಟಲಿಟಿ ಇರ್ತದೆ. ಆದರೆ ಯಾವ ಬದಲಾವಣೆಯನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ 100 ವರ್ಷ ವಿಶ್ವಾಸಿಗಳಾಗಿದ್ರು ಬದಲಾವಣೆ ಕಾಣಲ್ಪಡಲಿಕ್ಕೆ ಸಾಧ್ಯತೆ ಇಲ್ಲ. ವಾಕ್ಯವನ್ನು ಕೇಳಿ ಇವುಗಳನ್ನ ತಿರುಗಿ ನೀವು ನೋಡುತ್ತಾ ನೀವೇನಾಗ್ತೀರಂದ್ರೆ ವಾಕ್ಯ ಏನು ಹೇಳಿದೆಯೋ ನೀವು ಅದೇ ತರ ಆಗ್ತೀರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿ ನೋಟ್ ಮಾಡ್ಕೊಳ್ರಿ, ಬರ್ಕೊಳ್ರಿ, ಅಥವಾ ಕೇಳಿ ಈ ಸತ್ಯವನ್ನ ನಿಮ್ಮ ಹೃದಯದಲ್ಲಿ ಚೆನ್ನಾಗಿ ಬೇರೂರ್ಕೊಳ್ರಿ. ಪ್ರೈಸ್ ಅಲ್ಲ. ಸೊ ಅದಕ್ಕಾಗಿ ಈ ಸತ್ಯ ಕೇಳುವಾಗ ಸತ್ಯ ನಿಮ್ಮನ್ನ ಏನ್ ಮಾಡ್ತದೆ? ಬಿಡುಗಡೆಯನ್ನ ಮಾಡೋದಲ್ಲ, ಸತ್ಯವನ್ನ ತಿಳ್ಕೊಳ್ಳುವಾಗ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ನಾವೆಲ್ಲರೂ ಕೇಳುವರಾಗಿದ್ದೇವೆ, ಎಲ್ಲರೂ ಚೆನ್ನಾಗಿ ಕೇಳ್ತೀವಿ, ಕೇಳೋದ್ರಲ್ಲಿ ಬಹಳ ನಾವು ಆಸಕ್ತಿ ಉಳ್ಳರಾಗಿದ್ದೀವಿ. ಆದರೆ ಬೈಬಲ್ ಹೇಳ್ತದೆ ಕೇಳೋದ್ರಿಂದ ಬಿಡುಗಡೆ ಅಲ್ಲ, ತಿಳ್ಕೊಳ್ಳೋದ್ರಿಂದ ಬಿಡುಗಡೆ. ಎಲ್ಲರೂ ಹೇಳ್ರಿ, ಹೇಗೆ ಬಿಡುಗಡೆ ನಮಗೆ? ಯಾವುದರಿಂದ ಬಿಡುಗಡೆ? ಸುಳ್ಳಿನಿಂದ ಬಿಡುಗಡೆ. ನಮ್ಮನ್ನು ಕುರಿತು ಯಾವಾಗಲೂ ಸೈತಾನನ್ನು ನಿನ್ ಬಗ್ಗೆ ಸುಳ್ಳನ್ನ ಹೇಳ್ತಾ ಇರ್ತಾನೆ, ಒಂದು ವೇಳೆ ನಿಜವನ್ನೇ ಹೇಳ್ತಾ ಇರ್ತಾನೆ. ನಿನ್ ಪರಿಸ್ಥಿತಿ ಏನಾಗಿದ್ಯೋ ಅದನ್ನು ಕುರಿತು ನಿನ್ನ ಹತ್ರ ನೀನು ಹೀಗಿದೀಯ, ನಿನ್ನ ಕೊರತೆಗಳನ್ನ ಎತ್ತಿ ಹೇಳ್ತಾನೆ. ಆದರೆ ದೇವರು ನಿನ್ ಕೊರತೆಯನ್ನು ಹೇಳದಂತೆ ನೀನು ಏನಾಗಿದ್ದೀಯಾ ಎಂಬುದನ್ನು ದೇವರು ನಮಗೆ ಆತನು ಎತ್ತಿ ಒತ್ತಾಯ ಮಾಡಿ ಹೇಳುವಂತವನಾಗಿದ್ದಾನೆ. ಪ್ರೈಸ್ ಗಾಡ್. ಸೊ ಅದಕ್ಕೆ ಯಾವಾಗಲೂ ಸೈತಾನನ್ನು ನಿನ್ನ ವಿಷಯದಲ್ಲಿ ಗಿಲ್ಟಿಯಾಗಿ, ನಿನ್ನ ವಿಷಯದಲ್ಲಿ ನಕಾರಾತ್ಮಕವಾಗಿ, ನೆಗೆಟಿವ್ ಆಗಿ ಮಾತಾಡೋನಾಗಿರುತ್ತಾನೆ. ಆದರೆ ದೇವರು ಆತನು ಯಾವಾಗಲೂ ಸತ್ಯವನ್ನೇ ನುಡಿಯವನಾಗಿದ್ದಾನೆ. ಸತ್ಯನವನ್ನ ಬಿಡುಗಡೆ ಮಾಡುವಂತದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಫ್ಯಾನ್ ಆಫ್ ಮಾಡಪ್ಪ. ಪ್ರೈಸ್ ಗಾಡ್. ಆಮೆನ್. ಸೊ ಇವತ್ತು ನಾವು 23ನೇ ಕಾರ್ಯವನ್ನ ನೋಡಲಿಕ್ಕೆ ಹೋಗ್ತೀವಿ. ಎಷ್ಟು ಮಂದಿ ನೀವು ಕಳೆದ 22 ಕಾರ್ಯಗಳನ್ನ ನೆನಪಿಟ್ಕೊಂಡಿದ್ದೀರಿ? ಎಷ್ಟು ಜನ 22 ಸಂಗತಿಗಳನ್ನ ನೀವು ಹೇಳಿ, ದೇವರೇ ನನ್ನನ್ನ ಇಷ್ಟು ಮಹಿಮೆಯಾಗಿ, ಇಷ್ಟು ಮೇಲಾಗಿ ನನ್ನ ಹಿಡಿತೀಯ, ನಮ್ಮ ಅಪ್ಪ ಅಮ್ಮ, ನನ್ನ ಕುಟುಂಬದವರು, ನನ್ನ ಬಂಧು ಬಳಗದವರು ನನ್ನ ವಿಷಯದಲ್ಲಿ ಇಷ್ಟು ಮೇಲಾದದನ್ನ, ಅಮೂಲ್ಯವಾದದನ್ನ ನನ್ನ ಬಗ್ಗೆ ಹೇಳಲ್ಲ. ಆದರೆ ನನ್ನ ಬಗ್ಗೆ ಯಾವಾಗಲೂ ನಾನು ನಕಾರಾತ್ಮಕವಾಗಿನೇ, ನೆಗೆಟಿವ್ ಆಗಿನೇ ತಿಳ್ಕೊಂಡಿದ್ದೀನಿ, ಕೇಳಿದ್ದೀನಿ. ಆದರೆ ನೀನು ಮಾತ್ರ ನನ್ನ ವಿಷಯದಲ್ಲಿ ಒಳ್ಳೆಯದನ್ನೇ ನೀನು ಮಾತನಾಡೋನಾಗಿದೆಯಾ. ಹಲ್ಲೆಲೂಯಾ. ಸೊ ಅದಕ್ಕೆ ಪ್ರಿಯರೇ, ದೇವರು ಒಳ್ಳೆಯದನ್ನು ಮಾತಾಡುವಾಗ ಇದನ್ನ ನೀವು ಹೃದಯದಲ್ಲಿ ಬಚ್ಚಿಟ್ಕೊಳ್ಬೇಕು. ಬೀಜ ಬಿತ್ತುವಾಗ ಕೆಲವೊಂದು ಬೀಜಗಳು ದಾರಿ ಮಗಲಲ್ಲಿ ಬಿತ್ತು, ಅದು ಆಕಾಶದ ಪಕ್ಷಿಗಳು ಬಂದು ತಿಂದ್ಬಿಟ್ಟು. ಕೆಲವೊಂದು ಬೀಜಗಳು ಮುಳ್ಳುಗಳ ಮಧ್ಯದಲ್ಲಿ ಬಿತ್ತು. ಕೆಲವರೇನೇ ವಾಕ್ಯ ಕೇಳಿದ್ರು ಪ್ರಾಪಂಚಿಕವಾದ ಚಿಂತೆ, ಭಾರ, ಸಾಲ ಮತ್ತು ಇಹಲೋಕದ ಭೋಗ ಇವುಗಳಿಂದ ಕೇಳಿ ಚುಚ್ಚಲ್ಪಟ್ಟು ಬಿಡಪ್ಪ, ಬೆಳೆಯುತ್ತೆ, ಆಗುತ್ತೆ, ಆದರೆ ಫಲ ಇಲ್ಲದಂತೆ ಹೋಗ್ಬಿಡ್ತದೆ.
ಇನ್ನು ಕೆಲವರು ಜೀವಿತ ನೋಡ್ಬೇಕಾದ್ರೆ ಬಂಡೆ ಮೇಲೆ ಬಿತ್ತಂತೆ. ಬಂಡೆ ಅಂತ ನೋಡ್ಬೇಕಾದ್ರೆ ನಮಗೆಲ್ಲ ಗೊತ್ತಿದೆ, ಅದು ಕಲ್ಲಾದ ಹೃದಯ, ಕಠಿಣ. ಕೆಲವೊಂದು ಹೃದಯಗಳ ಸಮಯಗಳಲ್ಲಿ ಕಠಿಣವಾಗಿರುತ್ತೆ. ಈ ವಾಕ್ಯನ ವರ್ಡ ನಮಗೆಲ್ಲ ಆಗುತ್ತೆ. ಕಠಿಣವಾದಂಥ ಮನಸ್ಸು, ಕಠಿಣವಾದಂಥ ಯೋಚನೆ, ಬದಲಾವಣೆ ಆಗಲ್ಲ, ಒಪ್ಪಿಸ್ಕೊಡೋಣ, ಸಮರ್ಪಿಸಿಕೊಡುವ ಎಂಬಂತ ಭಾವನೆ ಇಲ್ಲದೆ ಹೃದಯವನ್ನು ಕಠಿಣ ಮಾಡಿಕೊಳ್ಳಿದ್ರೆ ಅಲ್ಲೂ ಸಹ ಬೀಜ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ, ಬೆಳೆ ಕೊಡಲಿಕ್ಕೆ, ಫಲ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ಕೆಲವೊಂದು ಬೀಜಗಳು ಒಳ್ಳೆ ನೆಲದ ಬಿತ್ತು. ಒಳ್ಳೆ ನೆಲದ ಅಂದರೆ ಯಾರು? ದೇವರ ವಾಕ್ಯವನ್ನ ಸ್ವೀಕರಿಸಿಕೊಂಡವರು, ನಂಬಿದವರು, ಕೇಳಿದವರು, ಸ್ವೀಕರಿಸಿಕೊಂಡವರು, ತಿಳ್ಕೊಂಡವರು, ಗ್ರಹಿಸಿಕೊಂಡವರು. ಅವ್ರೇನಾಯ್ತಂದ್ರೆ 30, 60, 100ರಷ್ಟು ಫಲವನ್ನ ಕೊಟ್ಟರು. ಸೊ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳುವರಾಗಿದ್ದೀರಿ, ಆದರೆ ಇನ್ನೂ ಚೆನ್ನಾಗಿ ಕೇಳುವರಾಗಿರಿ. ನಾನು ಎಂಕರೇಜ್ ಮಾಡ್ತೀನಿ ನಿಮ್ಮನ್ನ, ಇನ್ನೂ ಚೆನ್ನಾಗಿ ಕೇಳ್ರಿ, ಇನ್ನೂ ತಿಳ್ಕೊಳ್ರಿ, ಏನ್ ಹೇಳ್ತಾ ಇದ್ದಾರೆ ಎಂಬುದಾಗಿ ತಿಳ್ಕೊಳ್ಳುವಾಗ ಅದು ನಮಗೆ ಅರ್ಥ ಆಗುತ್ತೆ. ಕೆಲವು ವೇಳೆಗಳಲ್ಲಿ ಇಲ್ಲಿ ಹೇಳುವಾಗ ತಪ್ಪಾರ್ಥವನ್ನ ಮಾಡಿಕೊಂಡು, ತಪ್ಪಾಗಿ ತಿಳ್ಕೊಂಡು, ಹೀಗೆ ಹಾಗೆ ಎಂಬುದಾಗಿ ನಾವು ತಿಳ್ಕೊಳ್ಳೋಕ್ಕೆ ಬದಲಾಗಿ ಏನ್ ಹೇಳ್ತಾ ಇದ್ದಾರೆ, ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ, ಸತ್ಯ ಏನಂತ ಹೇಳ್ತಾ ಇದೆ ಎಂಬುದನ್ನ ನಾವು ಅರಿತುಕೊಳ್ಳುವರಾಗಿರ್ಬೇಕು. ಅನೇಕ ವೇಳೆಗಳಲ್ಲಿ ಯೇಸು ಸ್ವಾಮಿ ಲೋಕದಲ್ಲಿ ಹೇಳುವಾಗ ಅನೇಕರು ಯೇಸುವಿನ ಮಾತುಗಳನ್ನು ಕೇಳಿ, ಇದು ಎಂಥ ಮಧುರವಾದಂಥ ಮಾತು, ಈತನು ಸಾಧಾರಣ ಒಬ್ಬ ಬಡಗಿಯ ಮಗ, ಆದರೆ ಈತನು ಈ ರೀತಿ ಮಾತಾಡ್ತಾನೆ ಎಂಬುದಾಗಿ ಅನೇಕರು ಯೇಸುವಿನ ವಾಕ್ಯಗಳನ್ನು ಕೇಳಿ ಸ್ವೀಕರಿಸಿ ಯೇಸುವನ್ನ ನಂಬಿದರು. ಅದೇ ಗುಂಪಿನಲ್ಲಿ ಅನೇಕ ಪರಿಸಾಯರುಗಳು, ಸದುಕಾಯರುಗಳು ಇದ್ರು. ಅವ್ರು ಯಾವಾಗಲೂ ಯೇಸುವಿನ ಮಾತನ್ನ ಸ್ವೀಕರಿಸಿಕೊಳ್ಳದಂತೆ ವಿಮರ್ಶನೆ ಮಾಡಿ ಆ ವಾಕ್ಯವನ್ನ ಅವ್ರೇನ್ ಮಾಡಿಕೊಳ್ತಾ ಇದ್ರು, ತಿರಸ್ಕರಿಸ್ತಾ ಇದ್ರು. ಕೇಳಕ್ ಬರ್ತಾ ಇದ್ರು, ಆದರೆ ತಿರಸ್ಕಾರ ಮಾಡದೆ ಹೋಗ್ತಾ ಇದ್ರು. ಕೇಳಕ್ ಬರ್ತಿದ್ರು, ಆದರೆ ಯೇಸುವಿನ ವಾಕ್ಯವನ್ನ ನಂಬದೆ ಹೋಗ್ತಾ ಇದ್ರು. ಕೇಳಕ್ಕೆ ಬರ್ತಾ ಇದ್ರು, ಆದರೆ ಯೇಸುವಿನ ವಾಕ್ಯವನ್ನ ಸ್ವೀಕರಿಸಿಕೊಳ್ಳದಂತೆ ಅವನ್ನ ವಿಮರ್ಶನೆ ಮಾಡಿ ಅವರ ಜೀವಿತದಲ್ಲಿ ಫಲ ಇಲ್ಲದಂತೆ ಆಗ್ಬಿಟ್ರು. ಪ್ರೈಸ್ ದಿ ಲಾರ್ಡ್. ಅನೇಕ ವೇಳೆಗಳಲ್ಲಿ ನಾವು ಸಹ ಕೇಳಲಿಕ್ಕೆ ಬರೋರಾಗಿದ್ದೇವೆ, ಆದರೆ ಎಷ್ಟು ಮಂದಿ ಗ್ರಹಿಸುವರಾಗಿದ್ದೇವೆ, ಬಹಳ ಇಂಪಾರ್ಟೆಂಟ್. ನಾನು ಹೇಳ್ತೀನಿ, ಜೀವವುಳ್ಳ ವಾಕ್ಯ, ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಲ್ಲಿ ನೀನು ಬದುಕ್ತೀಯ, ಬಾಳ್ತೀಯ, ಉದ್ಧಾರವಾಗ್ತೀಯ, ಆಶೀರ್ವಾದವಾಗಿರ್ತೀಯ, ಬೆಳೀತೀಯ, ಬೇರೂರ್ತೀಯ, ಫಲಭರಿತವಾಗಿರ್ತೀಯ, ಅನೇಕರಿಗೆ ನೆರಳಾಗಿರ್ತೀಯ. ಈ ವಾಕ್ಯ ಟ್ರಾನ್ಸ್ಫಾರ್ಮೇಶನ್, ಬದಲಾವಣೆಯನ್ನು ಉಂಟು ಮಾಡುತ್ತದೆ, ಹೊಸದಾದ ಕಾರ್ಯಗಳನ್ನು ಸೃಷ್ಟಿ ಮಾಡುವಂಥದ್ದಾಗಿದೆ. ಇಲ್ಲದವುಗಳನ್ನು ಇರುವಾಗೆ ನಿನ್ನಲ್ಲಿ ಕಾರ್ಯ ಮಾಡುವಂಥದ್ದಾಗಿರ್ತದೆ ಪ್ರೇರೆ. ಪ್ರೈಸ್ ಗಾಡ್. ಇದು ಜೀವವುಳ್ಳ ವಾಕ್ಯವಾಗಿದೆ. ನನ್ನನ್ನು ಮಾರ್ಪಡಿಸಿದ್ದು, ನನ್ನನ್ನು ಕಟ್ಟಿದ್ದು, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಈ ಜೀವವುಳ್ಳ ವಾಕ್ಯವಾಗಿ ಕಾಣಲ್ಪಡುತ್ತದೆ. ಇವತ್ತು ನಾವು 23ನೇ ಸಂಗತಿಗಳನ್ನ ನೋಡಲಿಕ್ಕೆ ಹೋಗೋರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಇಬ್ರಿಯರ ಪತ್ರಿಕೆ ಅದರಲ್ಲಿ 13ನೇ ಅಧ್ಯಾಯ 5ನೇ ವಚನವನ್ನ ನಾವು ಓದಿಕೊಳ್ಳೋಣ. ಇಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನ ನಾವು ಓದಿಕೊಳ್ಳುವ. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆಮೆನ್. ಇಲ್ಲಿ 3 ಸಂಗತಿಗಳನ್ನ ದೇವರು ಬರೆದಿರುವುದನ್ನ ನೋಡ್ತೇವೆ. ಮೊದಲದಾಗಿ ದ್ರವ್ಯ ಆಶೆ ಇಲ್ಲದವರಾಗಿರ್ರಿ, ಅಂದ್ರೆ ಹಣದ ಆಸೆ ಇಲ್ಲದವರಾಗಿರ್ರಿ. ಎರಡನೇದಾಗಿ ದೇವರು ಹೇಳ್ತಾನೆ, ತೃಪ್ತರಾಗಿ, ನಿಮಗೇನಿದೆಯೋ ಅದರಲ್ಲಿ ಏನಾಗಿರ್ರಿ, ತೃಪ್ತರಾಗಿರ್ರಿ. ಮೂರನೇದಾಗಿ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. 3 ವಿಷಯಗಳನ್ನ ನಾವು ಇಲ್ಲಿ ನೋಡಲಿಕ್ಕೆ ಹೋಗೋದಿಲ್ಲ, ಆದರೆ ಒಂದು ವಿಷಯವನ್ನ ನಾವು ನೋಡಲಿಕ್ಕೆ ಹೋಗ್ತೀವಿ. ಆದರೆ 2 ವಿಷಯಗಳನ್ನ ನಾವು ಲೈಟ್ ಆಗಿ ಟಚ್ ಮಾಡಿ 3ನೇ ವಿಷಯವನ್ನ ನೋಡಲಿಕ್ಕೆ ಹೋಗ್ತೀವಿ. ಸೊ 3ನೇ ವಿಷಯ ಏನು? ಈ ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಪ್ಪ ಅಂದ್ರೆ, ನಮ್ಮ ಗುರುತು ನಾವು ಕ್ರಿಸ್ತನಿಂದ ಕೈ ಬಿಡಲ್ಪಡುವುದಿಲ್ಲ, ನಾವು ಎಂದಿಗೂ ತೊರೆದು ಬಿಡುವಂತ ಜನಾಂಗದವರು, ಮಕ್ಕಳು ಅಲ್ಲವೇ ಇಲ್ಲ. ಇಲ್ ನೆವರ್ ಫರ್ಸೇಕ್, ಇಲ್ ನೆವರ್ ಲೀವ್. ದೇವರೆಂದಿಗೂ ತನ್ನ ಜನರಾಗಿರುವ ನಮ್ಮನ್ನ, ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದು ಬಿಡುವುದಿಲ್ಲ. ಈ ವರ್ಷದ 2ನೇ ತಿಂಗಳಲ್ಲಿ ಕಡೆ ವಾರದಲ್ಲಿ
ದೇವರು ನಿನ್ನನ್ನು ಕುರಿತು, ನಿನ್ನ ಗುರುತು ನೀನು ನಿರಾಕರಿಸಲ್ಪಡುವವನು, ರಿಜೆಕ್ಟ್ ಮಾಡುವವನು, ತಳ್ಳಲ್ಪಡುವವನೋ, ಕೈ ಬಿಡಲ್ಪಟ್ಟವನೋ, ದೇವರು ಕೈ ಬಿಟ್ಬಿಟ್ರೋ ಅಥವಾ ದೇವರ ದೃಷ್ಟಿಯಲ್ಲಿ ನಾನು ತ್ಯಜಿಸಲ್ಪಟ್ಟವನೋ ಎಂಬಂತ ಭಾವನೆ ನಮ್ಮ ಹೃದಯಗಳಲ್ಲಿ ಸೈತಾನನು ತಂದಾಕಿದವನಾಗಿರುತ್ತಾನೆ. ಆದರೆ ಇವತ್ತು ನಿಮಗೆ ತಿಳಿಸುವ ಸಂಗತಿ ಹೇಳಿದರೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ಎಂದಿಗೂ ತೊರೆದು ಬಿಡುದ. ಸೊ ಅದಕ್ಕಿಂತ ಮುಂಚೆ 2 ವಾಕ್ಯಗಳನ್ನ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ದ್ರವ್ಯಾಶೆ ಉಳ್ಳವರಾಗಿ ಇರಬೇಡ್ರಿ. ಅದರ ಅರ್ಥ ಹಣದ ಆಸೆ ಉಳ್ಳವರಾಗಿರಬೇಡ್ರಿ ಎಂಬುದಾಗಿ ದೇವರು ಹೇಳುವನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ನೀವು ಆಸೆ ಪಡಬೇಡ್ರಿ, ಆದರೆ ಅದೇ ಸಮಯದಲ್ಲಿ ನಾನು ನಿಮ್ಮನ್ನು ಕೈ ಬಿಡಲ್ಲ. ಹಾಗಾದ್ರೆ ದೇವರು ನಮ್ಮ ಹಣದ ವಿಷಯದಲ್ಲಿ, ದ್ರವ್ಯದ ವಿಷಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನೀವು ಅದಕ್ಕಾಗಿ ಆಸೆ ಪಡಬೇಡ್ರಿ. ನಾವು ಆಸೆ ಪಡುವುದರ ಮೂಲಕವಾಗಿ ಏನಾಗುತ್ತೆ, ಅದು ಪಾಪವಾಗಿ ಬದಲಾಗುವಂಥದ್ದಾಗಿರುತ್ತದೆ. ದೇವರಿಗೆ ನಿನಗೆ ಏನು ಬೇಕು ಎಂಬುದಾಗಿ ನಿನ್ನ ಅಗತ್ಯಗಳನ್ನ ದೇವರು ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ನಿನ್ನ ಅಗತ್ಯಗಳು ಏನು ಎಂಬುದಾಗಿ ದೇವರು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ದೇವರು ಆತನು ಚೆನ್ನಾಗಿ ಅರಿತಿರ ನಿಮಿತ್ತವಾಗಿ ಆತನು ಹೇಳದಂದ್ರೆ, ನಿಮ್ಮ ವಿಷಯಗಳಲ್ಲಿ ನೀವು ತೃಪ್ತರಾಗಿರ್ರಿ. ನೀವೇನಾಗಿದ್ದೀರೋ ಅದರಲ್ಲಿ ತೃಪ್ತರಾಗಿರಿ, ಸ್ತೋತ್ರ ಮಾಡ್ರಿ. ನನಗೆ ಆ ದ್ರವ್ಯ ಆಸೆ ಏನಾಗುತ್ತೆ ಅಂದ್ರೆ, ಹಣದ ಆಸೆ ಎಲ್ಲ ಕೇಡಿಗೂ ಮೂಲ ಕಾರಣವಾಗಿ ಕಾಣಲ್ಪಡುವಂಥದ್ದಾಗಿದೆ ಪ್ರೇರೆ. 1 ತಿಮೋತಿ 6ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನ ಓದ್ಕೊಳ್ರಿ. 1 ತಿಮೋತಿ 6ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನ. ಐಶ್ವರ್ಯವಂತವರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಊರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತದೆ. 10ನೇ ವಚನ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಇಲ್ಲಿ ತಿಮೋತಿಗೆ ಪೌಲನ್ನು ಬರೆಯುವಾಗ ಹೇಳ್ತಾನೆ, ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು. ಪ್ರೇರೆ, ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಲುಕಿಕೊಂಡು ಬುದ್ಧಿಗೆ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಿಗೆ ಬೀಳುತ್ತಾರೆ. ಅನೇಕ ವೇಳೆಗಳಲ್ಲಿ ನಾನು ಐಶ್ವರ್ಯವಂತನಾಗಬೇಕು ಎಂಬುವಂಥದ್ದು ನಾವು ನಂಬುವುದು ಅವಶ್ಯ. ನಾನು ಐಶ್ವರ್ಯವಂತನಾಗಿರಬೇಕು ಎಂಬುದಕ್ಕಾಗಿ ದೇವರು ನಂಬುವುದು ಅವಶ್ಯ. ನಾನು ಐಶ್ವರ್ಯವಂತನಾಗಿರಬೇಕೆಂಬುದು ದೇವರ ಮನಸ್ಸು. ನಾನು ಐಶ್ವರ್ಯವಂತನಾಗಿರಬೇಕೆಂಬುದು ದೇವರ ಬಯಕೆ. ಆದರೆ ನನ್ನ ಪಾರ್ಟ್ ಏನಂದ್ರೆ, ಐಶ್ವರ್ಯಕ್ಕಾಗಿ ನಾನು ಆಸೆ ಪಟ್ಟು ಆಸೆಯಿಂದ ನಾನು ಏನು ಮಾಡಿ ಆದರೂ, ಸುಳ್ಳು ಹೇಳಿ ಆದರೂ, ಮೋಸ ಮಾಡಿ ಆದರೂ, ಬಡ್ಡಿಗೆ ಬಿಟ್ಟಾದರೂ, ಬಡ್ಡಿಗೆ ಕೊಟ್ಟಾದರೂ, ನನ್ನ ಪಕ್ಕದ ಮನೆಯವರ ನೆರೆಯವರನ್ನ ಮೋಸ ಮಾಡಿ ಆದರೂ, ನಾನು ಹೆಂಗಾದರೂ ಮತ್ತೊಬ್ಬರನ್ನ ತುಳಿದಾದರೂ ಮೇಲೆ ಬರಬೇಕು, ನಾನು ಐಶ್ವರ್ಯವಂತನಾಗಬೇಕು. ಅಥವಾ ಕಾಂಪಿಟೇಷನ್, ಅವರಿಗಿಂತ ನಾನು ಏನಾಗಿರಬೇಕು, ಹೆಚ್ಚಿನವನಾಗಿರಬೇಕು, ನಾನು ಕೊರತೆ ಉಳ್ಳನಾಗಿರಬಾರದು. ಈ ರೀತಿಯಾದಂಥ ಕಾಂಪಿಟೇಷನ್ ಅಂದರೆ ನಮಗೆ ಏನಾಗುತ್ತೆ, ನಮ್ಮ ಜೀವಿತದಲ್ಲಿ ಇವುಗಳು ನಮ್ಮನ್ನ ಅನೇಕ ತರವಾದ ಹಾನಿಕರವಾದಂಥ ನಷ್ಟಕ್ಕೆ, ವ್ಯರ್ಥಕ್ಕೆ, ನೋವಿಗೆ, ಸಾಲಗಾರನಾಗಿ ಆತ್ಮಹತ್ಯಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಈಗಾಗಲೇ ನಾವು ಅನೇಕರು ನೋಡ್ತಾ ಇದ್ದೀವಿ. ಅನೇಕ ದೊಡ್ಡ ದೊಡ್ಡ ಐಶ್ವರ್ಯವಂತರುಗಳು ತಮ್ಮ ಜೀವಿತದಲ್ಲಿ ಕಾಂಪಿಟೇಷನ್, ಆ ಸಮಸ್ಯೆ, ಈ ಸಮಸ್ಯೆಯಿಂದ ಅನೇಕ ಕೋಟಿಗೆ ಇದ್ದಂಥವರು ಆತ್ಮಹತ್ಯೆಗೆ ಹೋಗ್ತಾ ಇದ್ದಾರೆ. ಕಾಫಿ ಡೇ ನಡೆಸ್ತಿದ್ದ ಒಬ್ಬ ವ್ಯಕ್ತಿ, ದೊಡ್ಡ ಐಶ್ವರ್ಯವಂತನು, ಆತನ ಕಳೆದ ಜೀವ ಏನಾಯ್ತು, ಒಂದು ನದಿಯ ಪಕ್ಕದಲ್ಲಿ ಆತನು ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಮೊನ್ನೆ ಒಬ್ಬ ಕ್ರೈಸ್ತರು ಹೇಳ್ಕೊಳ್ಬೇಕಾದ್ರೆ, ರಾಯ್ ಅಂತ ಹೇಳುವಂತ ವ್ಯಕ್ತಿ, ಕೋಟಿಗಿದ್ದಂಥವ್ರು, ತನ್ನನ್ನು ತಾನು ಪಿಸ್ತೂಲಿಂದ ಆತನು ಹೊಡ್ಕೊಂಡು ಸತ್ತೋಗ್ಬಿಟ್ಟ. ಕೊರತೆ ಏನಿರಲಿಲ್ಲ.
ಬಂಗಾರದ ಸ್ಪೂನಲ್ಲಿ ತಿಂತಾ ಇದ್ರು. ಪ್ರೈಸ್ಗ ಚೆನ್ನಾಗಿ ತಿಳ್ಕೊಡ್ರಿ, ಐಶ್ವರ್ಯದ ಆಸೆ ಅವರ ಜೀವಿತದಲ್ಲಿ ಅವ್ರನ್ನ ಎಲ್ಲಿಗೆ ಕೊಂಡೋಗಿ ಮುಗಿತು. ಆದರೆ ಒಬ್ಬ ಭಿಕ್ಷೆ ಬೇಡುತ್ತಿರುವವನು ದಿನನಿತ್ಯ ಚೆನ್ನಾಗಿ ಜೀವಿತಾ ಇದ್ದಾನೆ. ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಎಲ್ಲೂ ಇಲ್ಲ. ಭಿಕ್ಷೆಗಾರನು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಎಲ್ಲೂ ಇಲ್ಲ. ಐಶ್ವರ್ಯಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸೆಲೆಬ್ರಿಟಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಧಾರಾವಾಹಿಯಲ್ಲಿ ಬರಲು ಸಿನಿಮಾದಲ್ಲಿ ಬರುವಂಥವ್ರು ಅವರ ಅಂತ್ಯ ನೋಡಬೇಕಾದ್ರೆ ಅನೇಕ ವೇಳೆಗಳಲ್ಲಿ ನೋವಲ್ಲಿ ಹೋಗುವಂತ ನೆಮ್ಮದಿ ಇಲ್ಲದಂಥವರಾಗಿ ಕಾಣಬೇಕು. ಯಾಕಂದ್ರೆ ಆಸೆ. ಹಾಗಾದ್ರೆ ದೇವರು ನಮ್ಮನ್ನ ಬಡವರಾಗಿರ್ಬೇಕೆಂದು ಇಷ್ಟಪಡ್ತಾನ? ನೋ. ಕ್ರಿಸ್ತನನ್ನ ನಂಬಿದ ನಮಗೆ ಧನ ಐಶ್ವರ್ಯಗಳು ನಮ್ಮನ್ನ ಏನ್ ಮಾಡ್ತದೆ? ಹಿಂಬಾಲಿಸುವಂತದ್ದಾಗಿರ್ತದೆ. ಹಣದ ಆಸೆ ಸಕಲ ವಿಧ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಸಭೆಗೆ ಬರ್ದನೆ, ದೇವರನ್ನ ಹುಡುಕ್ದನೆ, ಪ್ರಾರ್ಥನೆ ಮಾಡ್ದನೆ, ದೇವರಿಗೆ ವಿಧೇಯರಾಗದನೆ, ದೇವರಿಗೆ ಕೊಡದನೆ, ಆಸೆ, ಈ ಹಣದ ಆಸೆ ಉಳ್ಳವರು ಕೊಡಲಿಕ್ಕೆ ಅವ್ರಿಗೆ ಏನಾಗುದಿಲ್ಲ, ಮನಸ್ಸು ಬರೋದಿಲ್ಲ. ಈ ಹಣದ ಆಸೆ ಇರೋರು ದೇವರಿಗೆ ಟೈಮ್ ಕೊಡಲಿಕ್ಕೆ ಸಮಯ ಇಲ್ಲ. ಅವ್ರು ಹೇಳ್ತಾರೆ ಟೈಮ್ ಇಲ್ಲ, ಬಿಸಿ, ಟೈಮ್ ಇಲ್ಲ, ಬಿಸಿ, ಟೈಮ್ ಇಲ್ಲ, ಬಿಸಿ, ಮೀಟಿಂಗ್ ಬಂದಿಲ್ಲ, ಬಿಸಿ, ಪ್ರಾರ್ಥನೆಗೆ ಬಂದಿಲ್ಲ, ಬಿಸಿ, ಉಪವಾಸ ಪ್ರಾರ್ಥನೆ ಬಂದಿಲ್ಲ, ಬಿಸಿ. ಒಬ್ಬ ಸಭೆಯಲ್ಲಿ ಒಬ್ಬ ದೊಡ್ಡ ಐಶ್ವರ್ಯವಂತನು, ಆತನು ಸಾಧಾರಣ ಒಂದು ವಿಶ್ವಾಸಿಯಾಗಿದೆ, ದೇವರು ಆತನನ್ನು ಉದ್ಧರಿಸಿದ್ರು. ಕಡೆದಾಗಿ ನೋಡ್ಬೇಕಾದ್ರೆ ಅವನಿಗೆ ಯಾವ್ದು ನೋಡಿದ್ರು ಟೈಮ್ ಇಲ್ಲ, ಟೈಮ್ ಇಲ್ಲ. ಪಾಸ್ಟರ್ ಫೋನ್ ಮಾಡುವಾಗ, ಪಾಸ್ಟೇ ಟೈಮ್ ಇಲ್ಲ, ಬಿಸ್ನೆಸ್ ಬಂದ್ಬಿಡ್ತು, ನಾನು ಈ ದೇಶದಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ. ಉಪವಾಸ ಪ್ರಾರ್ಥನೆ ಇಲ್ಲ, ಭಾನುವಾರ ಚರ್ಚೆಗಳು ಅದಕ್ಕೂ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ ಎಂಬುದು. ಈಗ ಅನೇಕ ದಿನಗಳು ಹೋಗ್ತಾನೆ ಇತ್ತು. ಪಾಸ್ಟ್ರು ಹೇಳಿ 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 ಸಾಕಾಗ್ಬಿಡ್ತು. ಒಂದಿನ ಪಾಸ್ಟರ್ಗೆ ಫೋನ್ ಬಂತು, ಪಾಸ್ಟರ್ ನಾನು ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ಯಾವತ್ತು, ಅವನು ಉಪವಾಸ ಪ್ರಾರ್ಥನೆ ಯಾವತ್ತು ಸಭೆಯಲ್ಲಿ ಅಂತಲೂ ಮರ್ತೋಗ್ಬಿಟ್ಟ. ಯಾವ್ದು ಪಾಸ್ಟರ್ ಹೇಳಿದ್ರು, ಶುಕ್ರವಾರ ಇರುತ್ತಪ್ಪ, ನಾನು ಬರ್ತೀನಿ ಪಾಸ್ಟರ್. ಆಮೇಲೆ ಮನೆ ಪ್ರಾರ್ಥನೆ ಯಾವಾಗ ಪಾಸ್ಟರ್? ಮನೆ ಪ್ರಾರ್ಥನೆ ಮಂಗಳವಾರ ಇರುತ್ತಪ್ಪ ಪಾಸ್ಟರ್, ನಾನು ಬರ್ತೀನಿ. ಪಾಸ್ಟರ್ಗೆ ಆಶ್ಚರ್ಯ ಆಯ್ತು, ಯಾಕೋ ಇಷ್ಟು ದಿವಸ ಕರೆದಿದ್ದಾಗ ನೀನು ಬರ್ತಾ ಇದ್ದಿದ್ದವನು ಇವತ್ತು ಬರ್ತಾ ಇದೆಯಲ್ಲ, ಏನು ವಿಷಯ? ನಾನು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಪಾಸ್ಟರ್. ಪಾಸ್ಟರ್ ಬಂದು ಆಫೀಸ್ ರೂಮಲ್ಲಿ ಅವ್ರನ್ನ ಭೇಟಿಯಾದ, ಅಳಲಿಕ್ಕೆ ಪ್ರಾರಂಭಿಸಗಳೋ ಅಂತೇಳಿ. ಏನಂತ ಹೇಳಿದ್ರೆ, ಅವನಿಗೆ ಹೆಲ್ತ್ ಚೆಕಪ್ ಹೋದಾಗ ಆ ಹೆಲ್ತ್ ಚೆಕಪ್ ಅಲ್ಲಿ ಡಾಕ್ಟರ್ ಹೇಳಿದ್ರು ಏನೋ ಒಂದು ಸೀರಿಯಸ್ ಇದೆ, ನಿಮಗೆ ರಿಪೋರ್ಟ್ ಬಂದ ಮೇಲೆ ರಿಪೋರ್ಟ್ ಅಲ್ಲಿ ಗೊತ್ತಾಯ್ತು ಅವನಿಗೆ 4th ಸ್ಟೇಜ್ ಕ್ಯಾನ್ಸರ್ ಬಂದಿದೆ ಎಂಬುದಾಗಿ. ಇದನ್ನು ಕೇಳಿದಾಗ ಅವನ ಮನಸ್ಸು ನುಚ್ಚು ನೂರಾಯ್ತು. ಡಾಕ್ಟರ್ಗೆ ಹೇಳ್ದ, ಡಾಕ್ಟರ್ ಎಷ್ಟು ಕೇಳ್ರಿ, ನಾನು ಕೊಡ್ತೀನಿ, ಬಂಗ್ಲೆ ಬರ್ಕೊಡ್ತೀನಿ, ನಂದು ಹೆಲಿಕಾಪ್ಟರ್ ಕೊಡ್ತೀನಿ ನಿಮಗೆ, ನನ್ನನ್ನ ಈ ಕ್ಯಾನ್ಸರ್ ಕಾಯಿಲೆಯಿಂದ ವಾಸಿ ಮಾಡ್ರಿ, ಕಾಲಿಗೆ ಬೀಳ್ತೀನಿ, ನನಗೆ ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ, ನನ್ನ ಬಿಸ್ನೆಸ್ ಇದೆ, ಇದೆಲ್ಲ ಹಾಳಾಗ್ಬಿಡುತ್ತೆ, ನಾನು ಬದುಕಬೇಕು ಡಾಕ್ಟರ್ ಅಂತ ಹೇಳಿ. ಡಾಕ್ಟರ್ ಹೇಳಿದ್ರು, ನೋ ಚಾನ್ಸ್, ಟ್ರೈ ಮಾಡ್ತೀವಿ, ದೇವರೇ ನಿನ್ನನ್ನು ಉಳಿಸ್ಬೇಕೆ ಹೊರತು ಬೇರೆ ನಮ್ಮ ಕೈಲಿಂದ ಏನು ಮಾಡಲಿಕ್ಕೆ ಆಗಲ್ಲ. ವಿಮೆ ಕೊಡ್ಬೋದು, ಟ್ರೀಟ್ಮೆಂಟ್ ಕೊಡ್ಬೋದು, ಸ್ವಲ್ಪ ದಿವಸ ನೀನು ಸ್ವಲ್ಪ 15 ದಿವಸ ಇರೋನು, 1 ತಿಂಗಳು ನೀನು ಇರ್ಬೋದು, ಬಟ್ ಉಳಿಸೋದಕ್ಕಂತೂ ಗ್ಯಾರಂಟಿ ಇಲ್ಲ ಅಂತ. ಅವಾಗ ಅವನಿಗೆ ನೆನಪಾಯ್ತು ಚರ್ಚಿನ ಪ್ರಾರ್ಥನೆ ಬಲ ಏನಂತೇಳಿ. ಆವಾಗ ಪಾಸ್ಟರ್ನ ಬೆಲೆ ಏನಂತ ಅವನು ಗೊತ್ತಾಯ್ತು. ಅಲ್ಲಿವರೆಗೂ ಅವನಿಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಅವನು ಬಂದು ಪಾಸ್ಟರ್ ಹತ್ತ ಹತ್ತು ಮಾಡುವಾಗ ತಿರುಗಿ ಆತನನ್ನ ದೇವರು ಪುನಃಸ್ಥಾಪಿಸಿದ್ರು. ಅವನ ಕಾಯಿಲೆ ಏನು ಇಲ್ಲದಂತೆ ಸಂಪೂರ್ಣವಾಗಿ ವಾಸಿಯಾಗಿ ದೇವರು ಆತನನ್ನ ಗುಣಪಡಿಸಿದ. ಯಾಕೆ ಹೇಳ್ತೀನಿ ಅಂದರೆ ಪ್ರಿಯರೇ, ದೇವರಿಗಿಂತಲೂ ಹೆಚ್ಚಾಗಿ ಹಣವನ್ನು ನಾವು ಪ್ರೀತಿಸುವಾಗ ಹಣದಿಂದ ನಮಗೆ ಅನೇಕ ವೇಳೆಯಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳಕ್ಕಾಗ. ಹಣದಿಂದ ನಿನಗೆ ಮನೆ ಸಿಗ್ಬೋದು, ಬಂಗಾರ ಸಿಗ್ಬೋದು, ಸೈಟ್ ಸಿಗ್ಬೋದು, ಆಸ್ತಿ ಸಿಗ್ಬೋದು, ಆದರೆ ನಿನಗೆ ಜನರ ಬಲ ಸಿಗ್ಬೋದು, ಆದರೆ ನಿನಗೆ ಅದರಿಂದ ಎಲ್ಲವೂ ಸಮಾಧಾನ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಣ ಸಮಾಧಾನ ಕೊಡಕ್ಕಾಗಲ್ಲ, ಹಣ ನಿನಗೆ ನಿತ್ಯ ಜೀವ ಕೊಡಕ್ಕಾಗಲ್ಲ, ಹಣ ನಿನಗೆ ಸಂತೋಷವನ್ನ ಕೊಡಲಿಕ್ಕೆ ಆಗೋದಿಲ್ಲ. ಹಣದಿಂದಲೇ ಎಲ್ಲ ಆಗುತ್ತೆ ಅಂತ ನೀನು ಒಂದು ವೇಳೆ ತಿಳ್ಕೊಂಡಿದ್ರೆ, ಹಣ ಇದರನೇ ಬೆಲೆ, ಹಣ ಇದರನೇ ಎಲ್ಲ ಅಂತ ನೀನು ತಿಳ್ಕೊಂಡಿದ್ರೆ ನೀನು ಮೋಸ ಹೋಗ್ತಾ ಇದೀಯ. ನಿನ್ನ ಹಣದಿಂದ ಅಲ್ಲ, ನಿನ್ನ ಅಭಿಷೇಕ ನಿನಗೆ ದೊಡ್ಡ ಕಾರ್ಯವನ್ನು ಮಾಡುವಂಥದ್ದಾಗಿರ್ತದೆ.
ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಸೇವೆ ಮಾಡಲಿಕ್ಕೆ ಹಣ ಅಲ್ಲ ಆಗಿದ್ದು ಅಭಿಷೇಕ. ಪ್ರೈಸ್ ಲಾರ್ಡ್. ಕಳಿಸಿದಾತನ ಮೂಲಕವಾಗಿ ಸೇವೆ ನಡೆಯುವಂಥದ್ದಾಗಿ ಕಾಣಲ್ಪಡುತ್ತದೆ. ಇವತ್ತು ನಿನ್ನ ಹಣ ನಿನ್ನನ್ನು ರಕ್ಷಣೆಯಲ್ಲಿ ಕೊಂಡು ಬರಲಿಲ್ಲ. ಹಣ ನಿನ್ನನ್ನು ಅನೇಕ ವೇಳೆಗಳಲ್ಲಿ ಕೆಟ್ಟ ದಾರಿಯಲ್ಲಿ ನಿನ್ನನ್ನು ನಡೆಸ್ತು. ಇವತ್ತು ನಿನ್ನ ಹಣ ನಿನಗೆ ನಿತ್ಯ ಜೀವವನ್ನು ಕೊಡಕ್ಕಾಗಲಿಲ್ಲ. ನಿನ್ನ ಹಣ ನಿತ್ಯ ಜೀವದಿಂದ ನಿನ್ನನ್ನು ದೂರ ಮಾಡ್ತಿತ್ತು. ಆದರೆ ಇವತ್ತು ಯೇಸು ಕ್ರಿಸ್ತನ ಪ್ರೀತಿ, ಈ ಹಣ ಈ ಲೋಕ ಕೊಡಲಾರದಕ್ಕಿಂತಲೂ ಆತನ ಪ್ರಸನ್ನತೆ, ಆತನ ಸಾನ್ನಿಧ್ಯ ನಮ್ಮನ್ನು ತೃಪ್ತಿಕರವಾಗಿ ನಡೆಸುವಂಥದ್ದಾಗಿರುತ್ತದೆ. ನಾನು ಹೇಳ್ತೀನಿ, ಊಟ ಇಲ್ಲದ ದಿನಗಳಿದ್ದಿರ್ಬೋದು, ಬಟ್ಟೆ ಇಲ್ಲದ ದಿನಗಳಿಲ್ದಿರ್ಬೋದು, ಅವಮಾನಗಳಲ್ಲಿ ನೀವು ಹೋಗಿರ್ಬೋದು, ದುಃಖಗಳಲ್ಲಿ ಹೋಗಿರ್ಬೋದು. ಆದರೆ ದೇವರು ನಿಮ್ಮನ್ನು ಆತ್ಮಹತ್ಯೆಗೆ ಬಿಡಲಿಲ್ಲ. ಹಲ್ಲೆಲೂಯಾ. ನೀವು ಭಿಕಾರಿಗಳಾಗಿ ಸಾಯಲಿಕ್ಕೆ ದೇವರು ನಿಮ್ಮನ್ನು ಬಿಡಲಿಲ್ಲ. ಕಣ್ಣೀರಲ್ಲಿ ಮುಳುಗಿ ಹೋಗಿರ್ಬೋದು, ವೇದನೆಯಲ್ಲಿ ಮುಳುಗಿರ್ಬೋದು, ಆದರೆ ದೇವರು ನಿಮ್ಮನ್ನ ಎತ್ತಿ ನಿಲ್ಲಿಸಿದ. ಹಲ್ಲೆಲೂಯಾ. ಕಳೆದ ಈ ವಾರದಲ್ಲಿ ಗಂಡ ಹೆಂಡತಿ ಇಬ್ಬರು ಬಂದರು, ಅಳೋ ಅಂತ ಅಳ್ತಾ ಇದ್ದಾರೆ. ನಾವು ಸತ್ತೋಗ್ತೀವಿ ಪಾಸ್ಟ್ರೆ, ನಾವು ಬದುಕಲಕ್ಕಾಗ್ತಾ ಇಲ್ಲ, ಅವಮಾನ ನಮಗೆ, ನಿಂದೆ ನಮಗೆ, ಸಾಕು ಈ ಜೀವನ. ಹೆಂಡತಿ ಬಾಗಿಲಾಕೊಂಡು ಉರ್ಲಾಕಲಿಕ್ಕೆ ನಾನು ಸತ್ತೋಗ್ತೀನಿ ಎಂಬುದಾಗಿ, ಗಂಡನು ನೀನು ಸತ್ತೋದ್ರೆ ನಾನು ಸತ್ತೋಗ್ತೀನಿ ಎಂಬುದಾಗಿ ಹೇಳಿ ಕಣ್ಣೀರು ಹಾಕೊಂಡು ಬಂದರು. ಅವ್ರ ಹತ್ರ ಮಾತನಾಡಿ ದೇವರ ವಾಕ್ಯವನ್ನು ಹೇಳಿದೆ. ಹಣ ಅವ್ರನ್ನ ಆತ್ಮಹತ್ಯೆಯಿಂದ ರಕ್ಷಿಸಕ್ಕಾಗಲಿಲ್ಲ. ದೇವರ ವಾಕ್ಯ, ದೇವರ ಪ್ರಸನ್ನತೆ ಅವ್ರ ಲೈಫ್ ಉಂಟಾಗಿ ಅವ್ರು ಇಲ್ಲಿಂದ ಹೋಗುವಾಗ ಕಣ್ಣೀರು ಒರೆಸಲ್ಪಟ್ಟು ದುಃಖಗಳನ್ನು ಸಂತೋಷವಾಗಿ ಮಾರ್ಪಡಿಸಿದ್ರು. ನೆನ್ನೆ ರಾತ್ರಿ ಫೋನ್ ಮಾಡಿ ಹೇಳ್ತಾರೆ, ಪಾಸ್ಟರ್ ನಾವು ಬದುಕಿದ್ದೀವಿ ಅಂದರೆ ಅದು ದೇವರ ಕೃಪೆಯಿಂದಲೂ ನಿಮ್ಮ ಆಲೋಚನೆಯಿಂದಲೂ ನಾವು ಇವತ್ತು ಬದುಕಿದ್ದೇವೆ. ಪ್ರೈಸ್ ಗಾಡ್. ಪ್ರಿಯ ದೇವಜನರೇ, ಇವತ್ತು ಹಣ ನಿನ್ನ ಜೀವಿತದ ಎಲ್ಲಾ ಟೈಮಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಎಂಬುದಾಗಿ ನಂಬೇಡ್ರಿ. ಹಣ ನಮ್ಮನ್ನ, ದೇವರು ನಮ್ಮನ್ನ ಹಿಂಬಾಲಿಸುವಂತೆ ಮಾಡಿ ಬೈಬಲ್ ಹೇಳ್ತದೆ, ಶುಭವು ಕೃಪೆಯು ನಿಮ್ಮ ಮುಂದೆ ಹೋಗುತ್ತೆ ಅಲ್ಲ. ಲೋಕದವರಿಗೆ ಶುಭವು ಕೃಪೆಯು ಮುಂದೆ ಹೋಗುತ್ತೆ, ಆದರೆ ನಮಗೆ ಶುಭವು ಕೃಪೆಯು ನಾಯಿ ಬಾಲ ಹಾಗೆ ನಮ್ಮ ಹಿಂದೆ ಬರುತ್ತದೆ. ಹಲ್ಲೆಲೂಯಾ. ನಮಗೆ ಮುಂದೆ ಯಾರು ಹೋಗುವನಾಗಿದ್ದಾನೆ? ಕುರುಬನು, ಒಳ್ಳೆ ಕುರುಬನಿದ್ದಾನೆ. ಈತನು ಕೆಟ್ಟ ಕುರುಬನಲ್ಲ. ಆತನು ನಿನ್ನನ್ನು ಹಸುರು ಹುಲ್ಲುಗಾವಲುಗಳಲ್ಲಿಯೂ ವಿಶ್ರಾಂತಿಕರ ನೀರಿನ ಬಳಿಯಲ್ಲಿ ಸಭೆಯೇ ನಿನ್ನನ್ನು ನಡೆಸುವಂತ ಒಳ್ಳೆ ಕುರುಬನಾಗಿದ್ದಾನೆ. ಅದಕ್ಕೆ ಪ್ರಿಯರೇ, ಇದನ್ನು ಹೇಳುವಾಗ ಅನೇಕರು ತಪ್ಪಾಗಿ ತಿಳ್ಕೊಳ್ಬಹುದು. ಹಾಗಾದ್ರೆ ನಮಗೆ ಹಣ ಬೇಡವಾ? ನಮಗೆ ಐಶ್ವರ್ಯ ಬೇಡವಾ? ಐಶ್ವರ್ಯವು ಸೈತಾನದಲ್ಲ. ಐಶ್ವರ್ಯವು ಚೆನ್ನಾಗಿ ತಿಳ್ಕೊಳ್ರಿ, ಕರ್ತನದು. ಹಣವು ಸೈತಾನದಲ್ಲ, ಹಣವು ಕರ್ತನದು ಆಗಿದೆ. ಅದಕ್ಕಾಗಿ ನಾವು ಹಣದ ಹಿಂದೆ ಹೋಗುವರಲ್ಲ, ನಾವು ಯಾರ ಹಿಂದೆ ಹೋಗುವರಾಗಿರಬೇಕು? ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ಮೊದಲು ತವಕ ಪಡ್ರಿ. ತವಕ ಇರಬೇಕು. ಯಾವುದಕ್ಕಾಗಿ? ವಾಕ್ಯದ ತವಕ, ದೇವರು ಕೊಟ್ಟಂತ ಅಧಿಕಾರ, ಅಥಾರಿಟಿ, ಪವರ್, ಶಕ್ತಿ, ಇದರಲ್ಲಿ ತವಕ, ದೇವರ ವಾಕ್ಯದ ಜ್ಞಾನದಲ್ಲಿ ತವಕ, ಸಂತೋಷದಲ್ಲಿ ತವಕ, ವಾಕ್ಯದಲ್ಲಿ ಬೇರೂರೋದರಲ್ಲಿ ತವಕ, ವಾಕ್ಯದಲ್ಲಿ ಬೆಳೆಯುವುದರಲ್ಲಿ ತವಕ, ಸೇವೆ ಮಾಡೋದರಲ್ಲಿ ತವಕ, ಸಭೆಗೆ ಕೂಡಿ ಬರುವುದರಲ್ಲಿ ತವಕ. ಮೊದಲು ಫಸ್ಟ್ ಇದನ್ನ ಮಾಡ್ರಿ. ಆಗ ಇವುಗಳೆಲ್ಲವೂ ಏನಾಗುತ್ತೆ? ಕೂಡಿಸಲ್ಪಡುತ್ತದೆ. ಪ್ರಿಯರೇ, ಆದರೆ ಹಣದ ಆಸೆಯಿಂದ ನಾವು ಹೋಗುವುದಾದರೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದ ಆಸೆ ಚೆನ್ನಾಗಿರುತ್ತದೆ, ಆದರೆ ಎಲ್ಲಾ ಕೆಟ್ಟತನಕ್ಕೂ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ಏನ್ ಮಾಡಿದ್ದಾರೆ? ತಮ್ಮನ್ನು ತಾವು ತಿವಿಸಿಕೊಳ್ಳುತ್ತಾರೆ. ಹಣದ ಆಸೆ ಅನೇಕರನ್ನು ಏನ್ ಮಾಡ್ತದೆ? ತಿವಿಸಿಕೊಳ್ಳುವಂಥದ್ದಾಗಿರುತ್ತದೆ. ಯೇಸು ಇದನ್ನು ಕುರಿತು ಜನರಿಗೆ ಹೇಳುವಾಗ ಜನರೆಲ್ಲರೂ ಯೇಸುವಿನ ಕುರಿತು ತಪ್ಪಾರ್ಥವನ್ನು ಮಾಡಿಕೊಂಡ್ರು. ಲೂಕನ್ ಬರೋ ಸುವಾರ್ತೆ 12ನೇ ಅಧ್ಯಾಯ 15 ಓದಿಕೊಳ್ಳ್ರಿ. 12ನೇ ಅಧ್ಯಾಯ 15ನೇ ವಚನ, ಲೂಕನ್ ಬರೋ ಸುವಾರ್ತೆ.
ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಎಲ್ಲರೂ ಓದಿ ನೋಡ್ಕೊಳ್ರಿ. 12:15 ವಚನ, ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ಒಬ್ಬನಿಗೆ ಎಷ್ಟೇ ಆಸ್ತಿ ಇದ್ದರೂ ಅದು ಅವನಿಗೆ ಏನ್ ಮಾಡೋದಿಲ್ಲ, ಜೀವಾಧಾರವಾಗುವುದಿಲ್ಲ. ಯಾಕೆಂದ್ರೆ ಯೇಸು ಹೇಳುದು, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ, ಹಣವೇ ಮಾರ್ಗ, ಹಣವೇ ಸತ್ಯ, ಹಣವೇ ಜೀವ ಅಂತ ಹೇಳಲಿಲ್ಲ ಯೇಸು ಸ್ವಾಮಿ. ಪ್ರೇರೆ, ಯೇಸು ಸ್ವಾಮಿ ಹಣವನ್ನು ಕುರಿತು ಹೇಳ್ಬೇಕಾದ್ರೆ, ಹಣ ನಮಗೆ ಬೇಕು, ಆದರೆ ಎಚ್ಚರಿಕೆ ಆಗಿರ್ರಿ. ಅದನ್ನ ಹೇಗೆ ನೀವು ಆಳ್ವಿಕೆ ಮಾಡ್ತೀರಿ ಬಹಳ ಮುಖ್ಯ. ಹಣ ನಮ್ಮನ್ನ ರೂಲ್ ಮಾಡಬಾರದು, ಹಣವನ್ನ ನಾವು ರೂಲ್ ಮಾಡಬೇಕು. ಅನೇಕ ವೇಳೆಗಳಲ್ಲಿ ಹಣ ಬಂದಂಗೆ ಜನ ಏನ್ ಮಾಡ್ತಾರೆ, ಬದಲಾಗ್ತಾರೆ. ಇಲ್ಲ, ಜನ ಹಣವನ್ನ ಬದಲಾಯಿಸ್ಬೇಕು. ಹಣವನ್ನ ಏನ್ ಮಾಡ್ಬೇಕು, ಬದಲಾಯಿಸುವರಾಗಿರ್ಬೇಕು. ಹಣವನ್ನ ಹೇಗೆ ನಾನು ಬಳಸ್ಬೇಕು, ಹಣವನ್ನ ಹೇಗೆ ನಾನು ಸೇವಿಸ್ಬೇಕು, ಹಣವನ್ನ ಎಲ್ಲಿ ಕೊಡಬೇಕು, ಹಣವನ್ನ ಎಲ್ಲಿ ನಾನು ಬಳಸ್ಬೇಕು ಎಂಬುದನ್ನು ಹಣದ ಮೇಲೆ ಕಂಟ್ರೋಲ್ ನಮಗೆ ಉಳ್ಳವರಾಗಿರ್ಬೇಕು. ಹೇಗೆ ನಾವು ಕಂಟ್ರೋಲ್ ಆಗಿರ್ತೀವಿ ಅಂದ್ರೆ, ನಮ್ಮಲ್ಲಿರುವ ಅಭಿಷೇಕ, ನಮ್ಮಲ್ಲಿರುವ ವಾಕ್ಯದ ಜ್ಞಾನ ಹಣವನ್ನ ಕಂಟ್ರೋಲ್ ಮಾಡುತ್ತೆ. ಅಭಿಷೇಕ ಇಲ್ಲ ಅಂದ್ರೆ, ಜ್ಞಾನ ಇಲ್ಲ ಅಂದ್ರೆ, ನೀನು ದೇವದೂತನೇ ಆಗಿದ್ರು ಸಹ, ನೀನು ಎಷ್ಟೇ ಅಭಿಷಕ್ತನಾಗಿದ್ರು ಸಹ, ನೀನು ಎಷ್ಟೇ ದೊಡ್ಡವನಾಗಿದ್ರು ಸಹ, ಹಣದ ವಿಷಯದಲ್ಲಿ ನಿನಗೆ ವಿವರ ಇಲ್ಲದೆ ಹೋದ್ರೆ ಹಣವು ನಿನ್ನನ್ನ ಖಂಡಿತವಾಗಿ ನಾಶ ಮಾಡ್ತದೆ. ಅಹಂಕಾರದಲ್ಲಿ ನಡೆಸ್ತದೆ, ಹೆಮ್ಮೆಯಲ್ಲಿ ನಡೆಸ್ತದೆ, ಜಂಬದಲ್ಲಿ ನಿನ್ನನ್ನು ನಡೆಸುವಂಥದ್ದಾಗಿದೆ. ಆದರೆ ವಾಕ್ಯದ ಜ್ಞಾನ, ಅಭಿಷೇಕ ನಿನ್ನಲ್ಲಿ ತಿಳಿದರೆ ದೀನತೆಯಲ್ಲಿ, ತಾಳ್ಮೆಯಲ್ಲಿ ನಿಮ್ಮನ್ನ ನಡೆಸುವಂಥದ್ದಾಗಿರುತ್ತದೆ. ಪ್ರೈಸ್ ಗಾಡ್. ಅದಕ್ಕಾಗಿ ಬೈಯುತ್ತದೆ, ಎಲ್ಲ ಲೋಭಕ್ಕೂ ಎಚ್ಚರವಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ಹಣ ನಿಮ್ಮನ್ನು ಕಾಪಾಡಲ್ಲ, ವಾಕ್ಯ ನಿಮ್ಮನ್ನು ಕಾಪಾಡುತ್ತದೆ. ಪ್ರಿಯ ದೇವಜನರೇ, ಅನೇಕ ಈವನ್ ಸೇವಕರುಗಳು ಸಹ ನಾನು ಹೇಳ್ತಾ ಇದ್ದೇನೆ, ಅನೇಕ ವಿಶ್ವಾಸಿಗಳು ಹಣಕ್ಕಾಗಿನೇ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಆತ್ಮಹತ್ಯೆಗಳಲ್ಲಿ, ಸೇವೆಗಳನ್ನು ಬಿಟ್ಟು ಮತ್ತು ಹೆಸರುಗಳನ್ನು ಕೆಡಿಸ್ಕೊಂಡು, ಜೀವನವನ್ನು ಕೆಡಿಸ್ಕೊಂಡು, ಮನೆ ಮಟ್ಟಗಳನ್ನು ಮಾರಿ ಇವತ್ತು ಅನೇಕರು ಏನಾಗಿದ್ದಾರೆ, ಬೀದಿ ಪಾಲಿಗೆ ಬರಲಿಕ್ಕೆ ಕಾರಣ ದೇವರಲ್ಲ, ಹಣದ ಆಸೆ. ಪ್ರೈಸ್ ಅಲ್ಲ. ಅದಕ್ಕೆ ದೇವರು ಹೇಳ್ತಿದ್ರೆ, ಹಣವೇ ನಿಮಗೆ ಜೀವಧಾರವಾಗುವುದಿಲ್ಲ, ನಾನೇ ನಿಮಗೆ ಜೀವಧಾರ, ನಾನೇ ನಿಮ್ಮ ಉದ್ಧಾರಕನು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇದನ್ನು ಹೇಳುವಾಗ ಶಿಷ್ಯರು ಅಥವಾ ಯೇಸುವಿನ ಸಂಗಡ ಇದ್ದವರು ಇಷ್ಟಪಡಲಿಲ್ಲ. ಇಲ್ಲಿ ನಾನು ಹೇಳುವಾಗ ಕೆಲವರಿಗೆ ಇಷ್ಟಪಡ್ತಾ ಇರ್ಬೋದು, ಕೆಲವರಿಗೆ ಇಷ್ಟಪಡದೇ ಇರ್ಬೋದು. ಫರಿಸಾಯರು, ಲೂಕನ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. 16:14. ಫರಿಸಾಯರು ಈ ಮಾತುಗಳನ್ನೆಲ್ಲ ಕೇಳಿ ತಾವು ಹಣದಾಸೆಯುಳ್ಳವರಾಗಿದ್ದರಿಂದ ಹಾಸ್ಯ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡುತ್ತೇವೆ, ಫರಿಸಾಯರು ಈ ಮಾತುಗಳನ್ನೆಲ್ಲ ಕೇಳಿ ಒಪ್ಪಿಕೊಂಡು ಸ್ವೀಕರಿಸಿಕೊಂಡು ಹೋಗೋಣ ಎನ್ನಕ್ಕೆ ಬದಲಾಗಿ ಅವರೇನಾಗಿದ್ದರಂತೆ, ಹಣದ ಆಸೆ ಉಳ್ಳವರಾಗಿದ್ದರಿಂದ ಹಾಸ್ಯ ಮಾಡಿದರು, ವಿಮರ್ಶನೆ ಮಾಡಿದರು, ತರ್ಕ ಮಾಡಿದರು, ಎಲ್ಲವನ್ನ ವಿರೋಧವಾಗಿ ತಗೊಂಡ್ರು. ಪ್ರಿಯರೇ, ಈ ಬೆಳಗಿನ ವೇಳೆಯಲ್ಲಿ ನೀವು ಹೇಗೆ ತಗೊಳ್ತಾ ಇದ್ದೀರಾ? ನೀವು ಪರಿಹಾಸ್ಯ ಮಾಡ್ತಾ ಇದ್ದೀರಾ, ಹಾಸ್ಯವಾಗಿ ತಗೊಳ್ತೀರಾ, ಅಥವಾ ಇದನ್ನ ನಿಮ್ಮ ಎಚ್ಚರಿಕೆಯಾಗಿ ನೀವು ತಗೊಳ್ತೀರಾ? ಯೇಸು ಸ್ವಾಮಿ ಒಂದು ಹೇಳಿದ್ರು ಪ್ರಿಯರೇ, ಬಹಳ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್, ಬಹಳ ಸ್ಟ್ರಾಂಗ್ ಆದ ಸ್ಟೇಟ್ಮೆಂಟ್. ಅದೇನು ಗೊತ್ತಾ? ಬಹಳ ಡೇಂಜರ್, ಬಹಳ ಭಯ. ಒಬ್ಬ ವ್ಯಭಿಚಾರದಲ್ಲಿ ಬಿದ್ದರೆ ಅವನಿಗೆ ನಾನು ವ್ಯಭಿಚಾರದಲ್ಲಿ ಬಿದ್ದೀನಿ ಅಂತ ಭಯ ಬಂದ್ಬಿಡುತ್ತೆ. ಒಬ್ಬ ಸಿನಿಮಾ ನೋಡ್ಬಿಟ್ರೆ, ಅಯ್ಯೋ ನಾನು ಸಿನಿಮಾ ನೋಡ್ಬಿಟ್ರೆ ಮನಸ್ಸಾಕ್ಷಿ ಚುಚ್ಚುತ್ತಾ ಇರ್ತದೆ. ಒಬ್ಬನು ಕೊಲೆ ಮಾಡಿಬಿಟ್ರೆ ಅಂತೇಳಿ ಭಯದಿಂದ ಅವನು ಪೊಲೀಸ್ಗೆ ಎದುರ್ಕೊಂಡು, ಮನಸ್ಸಾಕ್ಷಿ ಎದುರ್ಕೊಂಡು ಎಲ್ಲಾದರೂ ಬಚ್ಚಿಕೊಳ್ತಾನೆ. ಬಟ್ ಯಾರಾದ್ರೂ ಹಣದ ಆಸೆಗೆ ಬಿದ್ದವನು, ಅವನಿಗೆ ಭಯ ಎಂಬುದೇ ಇರಲ್ಲ, ಮನಸ್ಸಾಕ್ಷಿ ಅವನಿಗೆ ಚುಚ್ಚದೇ ಇಲ್ಲ, ಅವನಿಗೆ ಹೆದರಿಕೆನೇ ಇಲ್ಲ. ಅವನು ಏನಾಗುತ್ತೆ, ಆ ಹೆದರಿಕೆ, ಅವನು ಸ್ಟೇಷನ್ಗೆ ಹೋದ್ರು, ಜೈಲಿಗೆ ಹೋದ್ರು, ಅವಮಾನ ಹೋದ್ರು ಪರವಾಗಿಲ್ಲ, ಆ ದುಡ್ಡು, ಆ ಮನಿ ಅಂದಿದ ತಕ್ಷಣನೇ ಅವನು ಎಲ್ಲವನ್ನ ಮರ್ತು ಬಿಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಬಹಳ ಸ್ಟ್ರಾಂಗ್ ಆದ ಸ್ಟೇಟ್ಮೆಂಟ್,
ನೀವು ಧನವನ್ನು ದೇವರನ್ನು ಎರಡನ್ನು ನೀವೇನ್ ಮಾಡಕ್ಕಾಗುವುದಿಲ್ಲ, ಸೇವಿಸಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಏನ್ ಮಾಡಕ್ಕಾಗಲ್ಲ, ಧನವನ್ನು ದೇವರನ್ನು, ಹಣವನ್ನು ದೇವರನ್ನು ಸೇಮ್ ಆಗಿ ಇಟ್ಕೊಳಕ್ಕಾಗಲ್ಲ. ಒಂದು ತಕ್ಕಡಿಯಲ್ಲಿ ಹಣವನ್ನ, ಇನ್ನೊಂದು ತಕ್ಕಡಿಯಲ್ಲಿ ದೇವರನ್ನ ಇಟ್ಕೊಂಡು ಸೇಮ್ ಆಗಿದ್ದೀನಿ ಅಂತ ಸಾಧ್ಯತೆ ಇಲ್ಲ. ಯಾಕಂದ್ರೆ ಪ್ರೇರೆ, ಹಣದ ಆಸೆ, ಹಣ ನಮಗೆ ಬೇಕಾಗಿಲ್ಲ ಅಂತ ಹೇಳಿಲ್ಲ. ಹಣ ಇರಬೇಕು, ಆಸೆ ಇರಬಾರ್ದು. ಹಣ ಇರಬೇಕು, ದುರಾಸೆ ಉಳ್ಳವರಾಗಿರಬಾರ್ದು. ಹಣ ಇರಬೇಕು, ಹಣದ ಮೇಲೆ ನಮಗೆ ಏನಿರಬೇಕು, ಆಳ್ವಿಕೆ ಮಾಡಲಿಕ್ಕೆ, ಹಣವನ್ನು ಹೇಗೆ ಖರ್ಚು ಮಾಡಬೇಕೆಂಬುದಕ್ಕಾಗಿ ನಮಗೆ ತಿಳುವಳಿಕೆ ಉಳ್ಳದಾಗಿರಬೇಕು. ಅದಕ್ಕೆ ಹಣ ಕೊಡು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಬದಲಾಗಿ ಹಣವನ್ನ ನಾನು ಹೇಗೆ ಕೈಗೊಳ್ಳಬೇಕು ಎಂಬ ಜ್ಞಾನವನ್ನು ಕೊಡು ದೇವರೇ. ಈಗ ನಿನಗೆ ಏನ್ ದೇವರು ಕೊಟ್ಟಿದ್ದಾನೋ, ಈಗ ಕೊಟ್ಟಿದ್ರಲ್ಲಿ ನೀನು ಹೇಗೆ ನಿನ್ನ ಮನೆಯನ್ನ ನಡೆಸಬೇಕು, ನಿನಗೆ ಬರುವಂತ ಕೂಲಿಯಲ್ಲಿ ಏನ್ ಸಿಗ್ತಾ ಇದೆ ಅದರಲ್ಲಿ ಹೇಗೆ ನಡೆಸಬೇಕು ಎಂಬುದಾಗಿ ಜ್ಞಾನವನ್ನ ಕೇಳು ದೇವರ ಹತ್ರ. ಆ ಜ್ಞಾನ ನಿನ್ನನ್ನ ಐಶ್ವರ್ಯವಂತನಾಗಿ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ನಿನ್ನನ್ನ ಬಹುವಾಗಿ ಬಹಳವಾಗಿ ಸಕಲ ವಿಧದಲ್ಲಿ ಆಶೀರ್ವಾದವನ್ನ ಕೊಂಡು ಬರುತ್ತದೆ. ಬೇರೆ ಯಾಕೋಬನು ಬರೀ ಕೈ ಕೋಲಿನಿಂದ ಓದುವನು, ಆದರೆ ಅವರ ಅಪ್ಪ ದೊಡ್ಡ ಆಸ್ತಿಗಾರ, ಅವ್ರ ತಾತ ಬಹು ಆಸ್ತಿ ಉಳ್ಳವನು. ಅಬ್ರಾಮನು ಬಹುವಾಗಿ ಸಕಲ ವಿಷಯದಲ್ಲಿ, ಅಬ್ರಾಮನ ಮಗ ಯಾರು, ಈಸಾಕನು. ಈಸಾಕನ ಮಗನ ಯಾರು, ಯಾಕೋಬನು. ತಾತ ಆಸ್ತಿನೇ ಅವನಿಗೆ ಸಾಕು. ಆದ್ರೆ ಅವನು ಹೋಗುವಾಗ ತಾತನ ಆಸ್ತಿ ಅಪ್ಪನ ಆಸ್ತಿಲಿ ಹೋಗ್ಲಿಲ್ಲ, ಅವನು ಹೋಗಿದ್ದು ಬರೀ ಕೈ. ಯಾಕಂದ್ರೆ ಅವನಿಗೆ ದೇವರು ಜ್ಞಾನ ಕೊಟ್ಟರು. ಅವನು ಹೇಳ್ದ, ದೇವರೇ ನೀನು ನನಗೆ ಕೊಡುವಾಗ ನಾನು 10ರಲ್ಲಿ 1 ಭಾಗ ನಿನಗೆ ಕೊಡ್ತೀನಿ. ಜ್ಞಾನ ಉಪಯೋಗಿಸಿದ. ಇವತ್ತು ನಮಗೆ ಜ್ಞಾನ ಇದೆಯಾ? ನಮಗೆ ಜ್ಞಾನ ಇಲ್ಲ. ಹಣ ಬೇಕು, ಹಣ ಬೇಕು, ಎಷ್ಟು ಇದ್ರೂ ನಮಗೆ ತೃಪ್ತಿ ಆಗ್ತಾ ಇಲ್ಲ. ಜ್ಞಾನವನ್ನ ಬಳಸ್ರಿ. ದೇವ್ರು ಹೇಳ್ರಿ ದೇವ್ರೆ ನೀ ನನಗೆ ಕೊಟ್ಟದ್ರಲ್ಲಿ 10ರಲ್ಲಿ 1 ಭಾಗ ನಾನು ಕೊಡ್ತೀನಿ. ಜ್ಞಾನ ರೀ ಅದು. ಜ್ಞಾನಕ್ಕಾಗಿ ಬೇಡಿಕೊಳ್ಳ್ರಿ, ಜ್ಞಾನಕ್ಕಾಗಿ ಅಂಗಲಾಚಿರಿ. ಜ್ಞಾನ ನಿನ್ನನ್ನು ತಪ್ಪಾದ ದಾರಿ ನಡೆದು, ಕ್ರಿಸ್ತನೇ ನಮಗೆ ಜ್ಞಾನವಾಗಿದ್ದಾನೆ. ಕ್ರಿಸ್ತನನ್ನ ನಾವು ಹೊಂದಿದವರಾಗಿದ್ದರಿಂದ, ಯಾಕೋಬೇಡ ನಿಮ್ಮಲ್ಲಿ ಯಾವರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ದರೆ, ಯಾವ ವಿಷಯದಲ್ಲಿ ನಿನಗೆ ಬರುವಂತ ಆದಾಯದಲ್ಲಿ ನಿನ್ನ ಮನೆ ನಡೆಸಕ್ಕೆ ಗೊತ್ತಿಲ್ಲ ಅಂದ್ರೆ, ಸಾಲ ಮಾಡಕ್ಕೆ ಜ್ಞಾನ ಇದೆ, ಚೀಟಿ ತಗೊಳಕ್ಕೆ ಜ್ಞಾನ ಇದೆ, ಸಂಘದಲ್ಲಿ ದುಡ್ಡು ತೊಳಕ್ಕೆ ಬೇರೆ ಜ್ಞಾನ, ಅದು ವಕ್ರವಾದಂತ ಜ್ಞಾನ. ಆದರೆ ನಿನಗೆ ಬರೋದಲ್ಲಿ ನಿನ್ನ ಮನೆಯನ್ನ ನಡೆಸಬೇಕಂತ ಜ್ಞಾನವನ್ನ ಕೇಳು. ನಿನಗೆ ಬರುವಂತ ಸಂಬಳವನ್ನ ದೇವ್ರ ಮುಂದೆ ಇಡು, ಕೂಲಿಯನ್ನ ದೇವ್ರ ಮುಂದೆ ಇಡು, ನಿನ್ನ ಪರ್ಸನ್ನ ದೇವ್ರ ಮುಂದೆ ಇಡು, ನಿನ್ನ ಬ್ಯಾಂಕ್ ಪಾಸ್ಬುಕ್ ನ ಇಡು, ನಿನ್ನ ATM ಕಾರ್ಡನ್ನ ಇಡು, ನಿನ್ನ ಮೊಬೈಲ್ ಪೇಟಿಎಂ ಫೋನ್ ಪೇ ಎಲ್ಲ ದೇವ್ರ ಮುಂದೆ ಇಡು. ದೇವ್ರೆ ಇದು ನನ್ನ ನಡೆಸಲಿಕ್ಕೆ ನನಗೆ ಜ್ಞಾನವನ್ನು ಕೊಡು. ಸೊಲೊಮೋನನು ಜ್ಞಾನವನ್ನು ಕೇಳ್ದ. ಅವರಪ್ಪ ದಾವೀದನು ಬಹು ಐಶ್ವರ್ಯವುಳ್ಳವನು. ಆಸ್ತಿ ಎಲ್ಲ ಅವರಪ್ಪ ಏನ್ ಮಾಡ್ಬಿಟ್ಟ ಗೊತ್ತಾ? ಜ್ಞಾನ ಉಳ್ಳ ನೋಡ್ರಿ, ಅವನು ದೇವಾಲಯಕ್ಕೆ ಕೊಟ್ಬಿಟ್ಟ. ಏನ್ ಮಾಡ್ಬಿಟ್ಟ? ಬೇರೆ ಸೊಲೊಮೋನ್ ಆಗಿದ್ರೆ, ಬೇರೆ ಮಕ್ಕಳಾಗಿದ್ರೆ ಬಾಯಿ ಮಾಡ್ಕೊಳ್ತು, ನನಗೇನ್ ನಮ್ಮಪ್ಪ ಇಡ್ಲಿಲ್ಲ, ನಮ್ಮಪ್ಪ ತಗೊಂಡೋಗಿ ಎಲ್ಲ ಚರ್ಚಿಗೆ ಇಟ್ಬಿಟ್ಟ, ದೇವಸ್ಥಾನ ಕಟ್ಟಕ್ಕೆ ಕೊಟ್ಬಿಟ್ಟ ನಮ್ಮಪ್ಪ. ಈ ತರ ಗೋಡನ್, ಈ ಚರ್ಚಷ್ಟು ಸುಮಾರು 20-21 ಗೋಡನ್ಗಳು, ಈ ಚರ್ಚಿನಷ್ಟು ಗೋಡನ್ಗಳನ್ನು ತುಂಬಾ ಬಂಗಾರಗಳು ಬೆಳ್ಳಿಗಳನ್ನ ಆತನ ಏನ್ ಮಾಡದಂತೆ ಆಲಯಕ್ಕೆ ಕೊಟ್ಬಿಟ್ಟ. ಅವ್ರ ಮಗನಿಗೆ ಸೊಲೊಮೋನನಿಗೆ ಏನು ಕೊಡ್ಲಿಲ್ಲ. ಅವರಪ್ಪ ಜ್ಞಾನ ಉಳ್ಳನಾಗಿದ್ದ, ಗೊತ್ತು ನನ್ನ ದೇವರಿಗೆ ನಾನು ಕೊಟ್ರೆ ನನ್ನ ಮಗನನ್ನ ದೇವ್ರು ನೋಡ್ತೇನೆ. ಸೊಲೊಮೋನನು ಗೊತ್ತಾಯ್ತು, ನಮ್ಮಪ್ಪ ಎಲ್ಲ ಕೊಟ್ಬಿಟ್ಟ, ನನ್ನ ಹತ್ರ ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ. ಅದಕ್ಕೆ ಅವನು ಕೇಳಿದ, ದೇವರೇ ನನಗೆ ಜ್ಞಾನವನ್ನು ಕೊಡು, ನಿನ್ನ ಜನರನ್ನು ನಡೆಸಲಿಕ್ಕೆ, ಈ ರಾಜ್ಯವನ್ನು ನಡೆಸಲಿಕ್ಕೆ, ನಾನು ವ್ಯವಹಾರ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ, ನಾನು ಇನ್ನೂ ಬಾಲಕನು. ಇವತ್ತು ಅನೇಕ ವೇಳೆ ನಮ್ಮಲ್ಲಿ ಏನು ಗೊತ್ತಾ, ಅಹಂಕಾರ. ನನಗೆಲ್ಲ ಗೊತ್ತಿದೆ, ನನಗೆ ಗೊತ್ತು, ನಾನು ಮಾಡ್ಕೊಳ್ಳಿ. ಅದಕ್ಕಾಗಿ ನಾವೇನು ಮಾಡ್ತೀವಿ, ನಾವೇ ಸಿಕ್ಕಾಕೊಂಡು ನಾವೇ ಏನು ಮಾಡ್ತೀವಿ, ಅನೇಕ ವೇಳೆಗಳಲ್ಲಿ ನಾವೇ ತಲೆಯನ್ನು ಗುದ್ದಿರಿಸ್ಕೊಂಡು ಬ್ಯಾಂಡೇಜ್ ಹಾಕ್ಕೊಂಡು ಮುರ್ಕೊಂಡು ನೊಂದು ಬೆಂದು ಗಾಯ ಉಳ್ಳವರಾಗಿದ್ದೇವೆ. ನಾನು ಹೇಳ್ತೀನಿ ಸಭೆಯೇ, ದೇವರ ಜ್ಞಾನವನ್ನು ಕೇಳ್ರಿ. ಹೌ ಟು ಲೀಡ್ ಮೈ ಲೈಫ್, ನನ್ನ ಕೂಲಿನ ನನ್ನ ಸಂಬಳವನ್ನ ಹೇಗೆ ನಡೆಸಬೇಕೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅನೇಕ ವೇಳೆಯಲ್ಲಿ ಬೇರೊಬ್ಬರು ನೋಡಿ ಅವರು ಸಾಲ ಮಾಡ್ತಾರೆ, ನಾನು ಸಾಲ ಮಾಡೋಣ. ಮಾಡ್ರಿ, ನಿಮಗೆ ಕಟ್ಟಕ್ಕೆ ಆಗುವಷ್ಟು ಸಾಲ ಮಾಡ್ರಿ. ಆದರೆ
ಏನಕ್ಕಾಗಿ ಮಾಡಬೇಕು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡು. ದೇವರ ನಾನು ಹೆಂಗ್ ಜೀವನ ನಡೆಸ್ಬೇಕು, ನನ್ನ ಲೈಫನ್ನ ಹೆಂಗ್ ನಡೆಸ್ಬೇಕು, ನನಗೆ ಬರುವಂತ ಆದಾಯದಲ್ಲಿ ನಾನು ಹೇಗೆ ಆಶೀರ್ವಾದವಾಗಿರ್ಬೇಕು, ಜ್ಞಾನವನ್ನ ಕೇಳ್ರಿ. ದೇವರು ನಿಮ್ಮನ್ನು ಕೈ ಬಿಡೋದು. ಅದಕ್ಕೆ ವಾಗ್ದಾನ ವಚನ ಏನು ಗೊತ್ತಾ? ನಾನು ನಿಮ್ಮನ್ನು ಕೈ ಬಿಡಲ್ಲ. ಜ್ಞಾನವನ್ನು ಕೇಳ್ರಿ, ನಾನು ನಿಮ್ಮನ್ನು ಕೈ ಬಿಡಲ್ಲ, ನಾನು ನಿಮ್ಮನ್ನು ಎಂದಿಗೂ ತೊರೆದು ಬಿಡುವುದಿಲ್ಲ. ನೀವು ನನ್ನ ಜ್ಞಾನವನ್ನು ಕೇಳದೇನೆ ನೀವೇ ಮಾಡ್ಕೊಡೋದ್ರೆ ಐ ಕೆನಾಟ್ ಹೆಲ್ಪ್ ಯು. ನಾನು ನಿನಗೆ ಸಹಾಯಕನಾಗಿರೋಕ್ಕೆ ಆಗಲ್ಲ. ಇವತ್ತು ದೇವರ ಬಳಿಗೆ ಬರೋಣ, ದೇವರ ಮುಂದೆ ಕಾಯೋಣ. ದೇವರೇ, ನನಗೆ ಆದಾಯ ಸಾಲ್ತಾ ಇಲ್ಲ, ನನ್ನ ಸಂಬಳ ನನಗೆ ಸಾಲ್ತಾ ಇಲ್ಲ, ನನ್ನ ಕೂಲಿ ನನಗೆ ಸಾಲ್ತಾ ಇಲ್ಲ, ನನಗಿಂತ ಎತ್ತರವಾಗಿ, ನನ್ನ ಕೂಲಿಗಿಂತ ಎತ್ತರವಾಗಿ ನನ್ನ ಸಾಲ ದೊಡ್ಡದಾಗಿ ಬೆಳೆದಿದೆ ಎಂಬುದಾಗಿ ದೇವರು ಅಂತ ಕೇಳುವಾಗ ದೇವರು ನಿನಗೆ ಜ್ಞಾನವನ್ನು ಕೊಡುವನಾಗಿದ್ದಾನೆ. ಒಬ್ಬ ವಿಧವೆ ಸ್ತ್ರೀ ತನ್ನ ಸಾಲ ಮಾಡಿದ್ರಿಂದ ತನ್ನ 2 ಮಕ್ಕಳನ್ನ ಬಂದು ಏನ್ ಮಾಡೋ ಹಿಡ್ಕೊಳಕ್ ಹೋಗಿ ಬಂದಿದ್ರು. ಅವಾಗ ಅವಳು ಏನ್ ಮಾಡ್ತಾಳೆ, ಎಲೀಷನ ಬಳಿಗೆ ಹೋಗ್ತಾಳೆ. ಅವಳು ಹೇಳ್ತಾಳೆ, ಸ್ವಾಮಿ, ನನ್ನ ಗಂಡ ಸಾಲ ಮಾಡಿ ಸತ್ತೋಗ್ಬಿಟ್ಟ, ತೀರ್ಸಕ್ಕಾಗ್ತಿಲ್ಲ. ಗಂಡಸರೇ ಚೆನ್ನಾಗಿ ತಿಳ್ಕೊಳ್ರಿ, ಸಾಲ ಮಾಡಿ ಸತ್ತರೆ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಭಾರ ಹಾಕ್ಬಿಡ್ಬೇಡ್ರಿ. ನೆನ್ನೆ ನನ್ನ ಮಗಳು ತಮಾಷೆಗಾಗಿ, ಡ್ಯಾಡಿ ನಿಮ್ಮನ್ನ ಯಾರೋ ಹುಡ್ಕೊಂಡು ಬಂದಿದ್ರು. ಯಾರು ಹುಡ್ಕೊಂಡು ಬಂದಿದ್ರು? ಒಬ್ರು ಯಾರೋ ಸೋಲಾರ್ನವರು ಫೋನ್ ಮಾಡ್ತಾ ಇದ್ರು, ಅವ್ರು ತಲೆ ತಿಂತಾ ಇದ್ರು, ಅವ್ರು ಫೋನ್ ಎತ್ತಾ ಇರಲಿಲ್ಲ. ನಾನು ಹೇಳಿದೆ, ಒಂದು ವೇಳೆ ಇಲ್ಲ ಇಲ್ಲ ಇಲ್ಲ, ನಿಮ್ಮಪ್ಪ ದುಡ್ಡು ಕೊಡಬೇಕು, ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ ಅಂತ ಹೇಳಿದ್ರು. ಪ್ರೈಸ್ ಅಲ್ಲ, ನಿಮ್ಮಪ್ಪ ದುಡ್ಡು ಕೊಡಬೇಕು, ಫೋನ್ ಮಾಡಿದ್ರು ಫೋನು ಎತ್ತಿಲ್ಲ. ನಾನು ಹೇಳಿದೆ, ಇವತ್ತು ಸತ್ರು ನಿಮ್ಮ ಮೇಲೆ 1 ರೂಪಾಯಿನೂ ಸಾಲ ಇಲ್ದಂಗೆ ನಾನು ಸತ್ರು ಇವತ್ತು ದೇವರ ಹತ್ರ ಹೋಗಕ್ಕೆ ನಾನು ಏನಾಗಿದ್ದೀನಿ, ಎದುರು ನಿನ್ನ ಮೇಲೆ 1 ರೂಪಾಯಿನೂ ನಾನೇನು ಮಾಡಲ್ಲ, ಸಾಲ ಇಡಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾಕೆಂದ್ರೆ ನನಗೆ ಗೊತ್ತು, ನನ್ನ ದೇವರು ನನಗೆ ಜ್ಞಾನವನ್ನು ಕೊಟ್ಟಿದ್ದಾನೆ, ವಿವೇಕವನ್ನು ಕೊಟ್ಟಿದ್ದಾನೆ. ಪ್ರೈಸ್ ಗಾಡ್. ಮನೆ ಹತ್ರ ಬಂದು ಒಬ್ರು ಕೇಳಂಗೆ ಅಥವಾ ವಿಶ್ವಾಸಿಗಳ ನನ್ನ ಹತ್ರ ಬಂದು ಪಾಸ್ಟೇ ನೀವು ದುಡ್ಡು ಕೊಡಲ್ಲ ಕೊಡ್ರಿ ಅಂತ ಕೇಳಂಗೆ ಇಟ್ಕೊಳ್ಳಕ್ಕೆ ದೇವರು ನನ್ನನ್ನ ಬಿಡಲ್ಲ. ಯಾಕಂದ್ರೆ ನನ್ನ ಜ್ಞಾನವು ನನಗೇನು ಸಿಕ್ಕಿದೆಯೋ, ಏನಾಗಿದೆಯೋ ಅದರಲ್ಲಿ ದೇವರು ನನಗೆ ನಡೆಸಲಿಕ್ಕೆ, ಜೀವನವನ್ನು ಮಾಡಲಿಕ್ಕೆ ಕೃಪೆಯನ್ನ ದೇವರು ಕೊಟ್ಟಿದ್ದಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ಪ್ರಿಯ ದೇವರೇ, ನಾನು ತಗ್ಗಿಸ್ಕೊಂಡು ಹೇಳ್ತೀನಿ, ದೇವರ ಹತ್ರ ಜ್ಞಾನವನ್ನು ಕೇಳ್ರಿ. ದೇವ್ರು ನಿಮಗೆ ಕನ್ಸಲ್ಲೂ ಬೋಧನೆ ಮಾಡ್ತಾನೆ, ನೀನೇನ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡು, ಈ ತರ ಇರು, ಆ ತರ ಇರು ಎಂಬುದಾಗಿ ನಮ್ಮ ದೇವರು ನಮಗೆ ಹೇಳುವನಾಗಿದ್ದಾನೆ. ಈ ಬೆಳಗಿನ ವೇಳೆಯಲ್ಲಿ ನಮ್ಮ ಮಿಸ್ಟೇಕನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನಾನು ಇವತ್ತು ಜ್ಞಾನಹೀನನಾಗಿ ಓದುವುದರಿಂದ ಇವತ್ತು ನಾನು ಅನೇಕ ಸಮಸ್ಯೆಗಳಲ್ಲಿ ಏನ್ ಮಾಡಿದ್ದೇನೆ, ಸಿಲುಕಿಕೊಂಡಿದ್ದೇನೆ. ಬೈಬಲ್ ಹೇಳ್ತೇನೆ, ತೃಪ್ತರಾಗಿರ್ರಿ. ನೀವೇನಾಗಿರ್ರಿ? ತೃಪ್ತರಾಗಿರ್ರಿ. ಸಕಾಲದಲ್ಲಿ, ತಕ್ಕ ವೇಳೆಯಲ್ಲಿ ದೇವರು ನಿಮ್ಮನ್ನ ಏನ್ ಮಾಡ್ತಾನೆ, ಮೇಲಕ್ಕೆ ಉದ್ಧರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಅದಕ್ಕೆ ಇಬ್ರಿಯರ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ನೀವು 13ನೇ ಅಧ್ಯಾಯ 5ನೇ ವಚನದಲ್ಲಿ ದ್ರವ್ಯ ಆಶೆ ಇಲ್ಲದವರಾಗಿರ್ರಿ, ನಿಮಗಿರುವುದುಗಳಲ್ಲಿ ತೃಪ್ತರಾಗಿರ್ರಿ. ನೀವು ತೃಪ್ತರಾಗಿರ್ಲಿಕ್ಕಾಗಿ ದೇವರು ನಮ್ಮನ್ನ ಕರೆದವನಾಗಿ ಕಾಣಲ್ಪಡ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಫಿಲಿಪ್ಪರ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನ ಓದಿಕೊಳ್ಳೋಣ. ಫಿಲಿಪ್ಪರ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನ. ಬಡವನಾಗಿದ್ದರೂ ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ನನಗೆ ತಿಳಿದದೆ. ಪೌಲ್ ಹೇಳ್ತಾ ಇದ್ದೇನೆ, ಎಂತ ಸ್ಟೇಟ್ಮೆಂಟ್ ನೋಡ್ರಿ. ನಾನು ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯಾಗಿರಲು ಬಲ್ಲೆನು. ಆಮೇಲೆ ನಾನು ತೃಪ್ತನಾಗಿದ್ದರು, ಹಸಿದವನಾಗಿದ್ದರು, ನಾನೇನಾಗಿದ್ದೇನೆ, ಸಮೃದ್ಧಿಯಾಗಿದ್ದರು, ಕೊರತೆ ಉಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿ ಇದ್ದವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ. ನಾನು ಏನು ಇಲ್ಲದವನಾಗಿದ್ದಾಗಲೂ ನಾನು ಹೆಂಗ್ ಬದುಕಬೇಕಂತ ಗೊತ್ತು, ಎಲ್ಲ ಇದ್ದಾಗಲೂ ನಾನು ಹೆಂಗೆ ಜೀವನವನ್ನು ಮಾಡಬೇಕಂತ ನನಗೆ ಗೊತ್ತಿದೆ. ಅದರ ಗುಟ್ಟು ಇವತ್ತು ನಾನು ಹೇಳ್ತೇನೆ, ಗುಟ್ಟನ್ನ ತಿಳ್ಕೊಳ್ರಿ. ಏನಂತ ತಿಳ್ಕೊಳ್ರಿ? ಎಲ್ಲರೂ ಹೇಳ್ರಿ, ಏನು? ಆ ಗುಟ್ಟು ಯಾರು ಗೊತ್ತಾ? ಕ್ರಿಸ್ತನೇ ಮರ್ಮವಾಗಿದ್ದಾನೆ.
ನಿನ್ನ ಕ್ರಿಸ್ತನಲ್ಲಿ ನೀನು ಬೇರೂರುವಾಗ, ವಾಕ್ಯದಲ್ಲಿ ಬೇರೂರುವಾಗ, ನಾನು ಖಂಡಿತ ಹೇಳ್ತೀನಿ ನಿನ್ನ ಲೈಫ್ ಸಕ್ಸಸ್ಗೆ ಗುಟ್ಟು ಕ್ರಿಸ್ತನಲ್ಲೇ ಇದೆ. ಪ್ರೈಸ್ ದಿ ಲಾರ್ಡ್. ಅನೇಕರು ಕೇಳ್ತಾರೆ, ಪಾಸ್ಟೇ ನಿಮ್ಮ ಸೇವೆಗೆ ಅಥವಾ ನಿಮ್ಮ ಆಶೀರ್ವಾದಕ್ಕೆ ಸಕ್ಸಸ್ ಏನು, ಗುಟ್ಟೇನು? ನಾನು ಒಂದೇ ಒಂದು ಹೇಳ್ತೀನಿ, ಕ್ರಿಸ್ತನೇ ನನ್ನ ಗುರುತು. ಹಲ್ಲೆಲೂಯಾ. ಕ್ರಿಸ್ತನೇ ನನ್ನ ಗುಟ್ಟು, ನನ್ನ ಸೀಕ್ರೆಟ್. ವಾಟ್ ಇಸ್ ಮೈ ಸೀಕ್ರೆಟ್? ಅನೇಕ ಹೇಳಿದ್ರು, ನಿಮ್ಮ ಸೀಕ್ರೆಟ್ ಏನು? ನಿಮ್ಮ ಸೇವೆ ಬೆಳವಣಿಗೆ ಸೀಕ್ರೆಟ್ ಏನು? ಅದೇನು, ಇದೇನು? ಪ್ರೈಸ್ ಒಂದೇ ಒಂದು ಸೀಕ್ರೆಟ್, ಕ್ರೈಸ್ಟ್. ಕ್ರೈಸ್ತನು ನನ್ನ ಗುಟ್ಟಾಗಿದ್ದಾನೆ. ಹಲ್ಲೆಲೂಯಾ. ಗುಟ್ಟನ್ನ ನೀವು ತಿಳ್ಕೊಂಡ್ರೆ ದೇವರು ನಿಮ್ಮನ್ನ ಏನ್ ಮಾಡ್ತಾನೆ? ತೃಪ್ತಿಯಾಗಿ ನಿಮ್ಮನ್ನ ನಡೆಸುವನಾಗಿರ್ತಾನೆ. ಸೊ ಪ್ರಿಯರೇ, ಈ ಬೆಳಗಿನ ವೇಳೆಯಲ್ಲೂ ಸಹ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಮಗೆ ಏನು ಬೇಕೋ ದೇವರು ಖಂಡಿತವಾಗಿ ನಿಮಗೆ ಪ್ರೊವೈಡ್ ಮಾಡಿದ್ದಾನೆ, ಮಾಡುತ್ತಾನೆ. ಅಲ್ಲ, ಇವತ್ತು ನೀವೇನಾಗಿದ್ದೀರೋ ಅದು ದೇವರ ಕೃಪೆಯೇ. ಇವತ್ತು ನೀವೇನಾಗಿದ್ದೀರೋ ಅದು ದೇವರ ಗುಟ್ಟು ನಿಮ್ಮಲ್ಲಿ ಇದೆ. ಇವತ್ತು ನಾವು ಮಾಡಬೇಕಾಗಿರೋದು, ದೇವರೇ ನನ್ನ ಅಗತ್ಯಗಳನ್ನು ನೀನೇನಾಗಿದ್ಯಾ, ನೀನು ಬಲ್ಲವನಾಗಿದ್ಯಾ, ನೀನು ನನ್ನನ್ನ ನಡೆಸುವನಾಗಿದ್ಯಾ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳೋರಾಗಿರ್ಬೇಕು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಫಿಲಿಪ್ಪಿಯರ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳ್ರಿ. 4:19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೆನ್. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಎಲ್ಲರೂ ಹೇಳಿ ಕೇಳ್ರಿ, ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹೇಳ್ರಿ, ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಎಲ್ಲಿಂದ ಹೋಗುವಾಗ ಈ ವಾಕ್ಯವನ್ನು ಹಿಡ್ಕೊಂಡು ಹೋಗ್ರಿ. ಹಲ್ಲೆಲೂಯಾ. ಈ ವಾಕ್ಯ ತಗೊಂಡೋಗ್ರಿ. ಈ ವಾಕ್ಯನ ಬೀಜ ಬಿತ್ಕೊಳ್ರಿ. ಈ ವಾಕ್ಯವನ್ನ ಧ್ಯಾನ ಮಾಡ್ರಿ. ಈ ವಾಕ್ಯವನ್ನು ಓದ್ರಿ. ಈ ವಾಕ್ಯಕ್ಕಾಗಿ ಸ್ತೋತ್ರ 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 ಹಗಲು ರಾತ್ರಿ ಹೇಳ್ತಾ ಇರ್ರಿ. ಪ್ರೇರೆ, ನನಗೆ ನಾಳೆಗೆ ಏನಾದರೂ ಒಂದು ದುಡ್ಡಿನ ಅವಶ್ಯಕತೆ ಬಂತಂದ್ರೆ, ಇವತ್ತಿಗೆ ನನಗೆ ಬೇಕಂತ ಹೇಳಿದ್ರೆ, ನಾನು ಈ ವಾಕ್ಯವನ್ನ ಏನ್ ಮಾಡ್ತೀನಿ? ಧ್ಯಾನ ಮಾಡ್ತಾನೆ ಇರ್ತೀನಿ. ವಾಕ್ಯವನ್ನ ಅರಿಕೆ ಮಾಡ್ತೇನೆ. ದೇವರೇ, ನನ್ನ ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆಯನ್ನ ನೀನು ನೀಗಿಸುವವನಾಗಿದ್ದೀಯಾ, ಅದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ಪ್ರೈಸ್ ಗಾಡ್. ನಿನ್ನೆ ದಿನದಲ್ಲಿ ನನ್ನ ಜೋಬು ಖಾಲಿ ಆಗಿತ್ತು, ಯಾವತ್ತೂ ಇರ್ತಿರ್ಲಿಲ್ಲ. ಪ್ರೈಸ್ ಗಾಡ್. ಸೊ ನಾಳೆ ಏನ್ ಮಾಡೋದು ಕಾಣಿಕೆಗೆ, ಮತ್ತೆ ನೆನ್ನೆ ಸಾಯಂಕಾಲ ಪೆಟ್ರೋಲ್ಗೆ ಏನ್ ಮಾಡೋದು ಅಂತೇಳಿ ಯೋಚನೆ ಮಾಡಬೇಕಾದ್ರೆ, ಪ್ರೈಸ್ ಅಲ್ಲ, ಮನೆಗೆ ಹುಡ್ಕೊಂಡು ಬಂದು ಅವರು, ಪಾಸ್ಟ್ರೆ ಸುಮಾರು ವರ್ಷಗಳ ಹಿಂದೆ ನಿಮಗೆ ಕೊಡಬೇಕೆಂಬುದಾಗಿ ನನಗೆ ನಮ್ಮಲ್ಲಿರುವಂಥವರೆಲ್ಲ ತೀರ್ಮಾನ ಮಾಡಿದ್ರು. ಆದರೆ ಅವತ್ತು ಕೊಡೋಕ್ಕಾಗಲಿಲ್ಲ. ಸುಮಾರು 1 ವರ್ಷ 1.5 ವರ್ಷ ಆಯ್ತು. ಆವಾಗ ಅವ್ರು ಇಟ್ಟಿದ್ನ, ಯಾವಾಗ ನನ್ನ ಜೋಬ್ ಖಾಲಿ ಆಗಿತ್ತು ಅಂತೇಳಿ ದೇವ್ರಿಗೆ ಗೊತ್ತಾಯ್ತು. ಜೋಬ್ ಖಾಲಿ ಆದಾಗ ನೆನ್ನೆ ದಿನದಲ್ಲಿ ಅವರು ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೊಂಡು ಹೋದು. ನಾನು ಬೇಡ ಅಂತ ಹೇಳ್ತೆ, ಇಲ್ಲ ಪಾಸ್ಟ್ರೆ ಬೇಡ ಅಂತ ಹೇಳ್ಬೇಡ್ರಿ, ಇದು ಸುಮಾರು ವರ್ಷಗಳ ಹಿಂದೆನೆ ನಿಮಗೆ ಕೊಡಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿದ್ವಿ, ನಾವೆಲ್ಲರೂ ಸೇರಿದ್ವಿ, ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ, ದಯವಿಟ್ಟು ನೀವು ಬೇಡ ಅನ್ಬೇಡ್ರಿ ಅಂತೇಳಿ ಕೊಟ್ಟು ಹೋದು. ನಾನು ಯಾಕೆ ಹೇಳ್ತಾ ಇದ್ದಂದ್ರೆ, ನನ್ನ ಕೊರತೆಗಳನ್ನು ನನ್ನ ದೇವರು ಬಲ್ಲವನಾಗಿದ್ದಾನೆ, ನನ್ನ ಅಗತ್ಯಗಳನ್ನು ದೇವರು ಬಲ್ಲವನಾಗಿದ್ದಾನೆ. ನಾನು ಹೇಳ್ತೀನಿ, ನಿಮ್ಮ ಕೊರತೆಗಳು ದೇವರು ಚೆನ್ನಾಗಿ ಬಲ್ಲವನಾಗಿದ್ದಾರೆ. ದೇವ್ರ ಹತ್ರ ಕೇಳ್ರಿ, ದೇವರೇ ನನಗೆ ಆ ಗುಟ್ಟು ಏನು, ದೇವರೇ ನನಗೆ ಆ ಜ್ಞಾನ ಏನು, ನಾನು ಹೇಗೆ ನಡ್ಕೊಳ್ಬೇಕೆಂಬುದಾಗಿ, ಹೇಗೆ ವ್ಯವಹಾರ ಮಾಡಬೇಕೆಂಬುದಾಗಿ ನನಗೆ ಜ್ಞಾನವನ್ನು ಕೊಡುವುದಾಗಿ ದೇವರ ಹತ್ರ ಕೇಳ್ಕೊಳ್ಳೋಣ. ಅದಕ್ಕೆ ದೇವರು ನಿಮ್ಮನ್ನ ಏನ್ ಮಾಡೋದಿಲ್ಲ, ಆತನ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದೇ ಇಲ್ಲ. ಪ್ರೈಸ್ ಅಲ್ಲ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನ ಹಿಡ್ಕೊಳ್ರಿ. ಈ ವಾಕ್ಯ ನಿಮ್ಮನ್ನ ಖಂಡಿತವಾಗಿ ಹೇಳ್ತೇನೆ, ಅನೇಕರಿಗೆ ನೀವು ಸಾಲ ಕೊಡುವವರಾಗೆ, ಅನೇಕರಿಗೆ ನೀವು ತೃಪ್ತಿಯಾಗೆ ನಿಮ್ಮನ್ನ ದೇವರು ಇಟ್ಟು ನಿಮ್ಮ ಆಹಾರಗಳನ್ನು, ಅನ್ನಪಾನಗಳನ್ನು, ನಿಮ್ಮ ಎಲ್ಲ ಆದಾಯಗಳ ಮೇಲೆ ದೇವರ ಅನುಗ್ರಹ ಉಂಟಾಗಿರುತ್ತದೆ. ಯಾಕೋಬನು ಜ್ಞಾನದಿಂದ ವರ್ತಿಸಿಕೊಂಡ. ಅವನು ಬರೀ ಕೈ ಕೊಲಲಿದ್ದಾಗ ದೇವರಿಗೆ ಹೇಳಿದ, ದೇವರೇ ನಾನು ನಿನಗೆ ಕೊಡ್ತೀನಿ,
ನೀನು ನನ್ನ ಆಶೀರ್ವದಿಸಿದಾಗ, ನೀನು ನನಗೆ ಸಂಬಳ ಕೊಟ್ಟಾಗ, ನನಗೆ ಕೆಲಸ ಕೊಟ್ಟಾಗ, ಐ ವಿಲ್ ಬ್ಲೆಸ್ ಯು, ನಾನು ನಿನ್ನನ್ನು ನೆನಪು ಮಾಡಿಕೊಳ್ತೇನೆ. ಪ್ರೈಸ್ ಗಾಡ್. ದಾವೀದನು ಜ್ಞಾನವುಳ್ಳನಾಗಿ ನಡ್ಕೊಂಡ. ಆತನು ತನ್ನ ಮಕ್ಕಳಿಗೆ, ತನ್ನ ಹೆಂಡತಿಗೆ ಒಂದನ್ನೂ ಇಡದಂತೆ ಎಲ್ಲವನ್ನ ದೇವರ ಆಲಯಕ್ಕೆ ಕೊಟ್ಟ. ಪ್ರೈಸ್ ಲಾರ್ಡ್. ಸೊಲೊಮೋನನಿಗಿದ್ದಂಥ ಐಶ್ವರ್ಯ, ಜ್ಞಾನ ಇದುವರೆಗೂ ಯಾವ ಅರಸನು ಅವತ್ತಿಗಾಗಲಿ ಇವತ್ತಿಗೂ ಇರಲಿಲ್ಲ. ದಾವೀದನು ಜ್ಞಾನದಿಂದ ವರ್ತಿಸಿಕೊಂಡ. ಅದೇ ಸೊಲೊಮೋನನು ಆತನು ಹೇಳ್ತಾನೆ, ದೇವರೇ, ಈ ಜನರನ್ನು ನಡೆಸಲಿಕ್ಕೆ ನನಗೆ ಜ್ಞಾನ ಇಲ್ಲ, ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಏನಿಲ್ಲ. ದೇವರು ಹೇಳ್ತಾನೆ, ನನಗೆ ಬಹಳ ಸಂತೋಷ, ನೀನು ಐಶ್ವರ್ಯವನ್ನು ಕೇಳಲಿಲ್ಲ, ಅರಸರುಗಳನ್ನು ಕೇಳಿಲ್ಲ. ನಾವು ಕೇಳೋದು, ದೇವರೇ ನನಗೆ ಐಶ್ವರ್ಯ ಕೊಡು, ಕೆಲಸ ಕೊಡು, ಅದು ಕೊಡು, ಇದು ಕೊಡು, ಅದು ಕೊಡು ಅಂತಾನೆ ಕೇಳ್ತಿರ್ತೀವಿ. ದೇವ್ರು ಹೇಳ್ತಾರೆ, ದೇವ್ರಿಗೆ ಸೊಲೊಮೋನ ಹೇಳೋದು, ನೀನು ಅದನ್ನು ಕೇಳಿಲ್ಲ, ನೀನು ಜ್ಞಾನ ಕೇಳದೆ ನನಗೆ ಬಹಳ ಸಂತೋಷ. ವಿವೇಕ, ಜ್ಞಾನಕ್ಕಿಂತಲೂ ಬೈಬಲ್ ವಿವೇಕ, ಅಂಡರ್ಸ್ಟ್ಯಾಂಡಿಂಗ್. ಜ್ಞಾನ ನಮಗೆಲ್ಲರಿಗಿದೆ. ABCD ಗೊತ್ತು, ಐ ಗೊತ್ತು, ಮದುವೆ ಮಾಡ್ಕೊಳ್ಳೋಕೆ ಗೊತ್ತು, ಮಕ್ಕಳು ಮಾಡ್ಕೊಳ್ಳೋಕೆ ಗೊತ್ತು, ಮನೆ ಕಟ್ಟಲಿಕ್ಕೆ ಗೊತ್ತು, ನಮಗೆ ಅನೇಕ ನಮ್ಗೆ ಕೆಲಸ ಮಾಡಲಿಕ್ಕೆ ನಮಗೆ ಜ್ಞಾನ. ಆ ಜ್ಞಾನ ಅಲ್ಲ, ವಿವೇಕಕ್ಕಾಗಿ, ಜ್ಞಾನಕ್ಕಾಗಿ ಅವನು ಕೇಳಿ, ವಿವೇಕವನ್ನು ಕೊಡು ದೇವರೇ. ನಾನು ಹೇಗೆ ನಿಭಾಯಿಸಬೇಕೆಂದ ವಿವೇಕವನ್ನು ಕೊಡು. ನನ್ನ ಸಂಬಳವನ್ನು ಹೇಗೆ ನಿಭಾಯಿಸಬೇಕೆಂದ ವಿವೇಕವನ್ನು ಕೊಡು. ನನ್ನ ಕುಟುಂಬವನ್ನು ಹೇಗೆ ನಿಭಾಯಿಸಬೇಕೆಂದು ನನಗೆ ವಿವೇಕವನ್ನು ಕೊಡು. ನನ್ನ ಹೊಲ ಜಮೀನನ್ನು ಹೇಗೆ ನಾನು ಮಾಡಬೇಕೆಂಬುದ ವಿವೇಕವನ್ನು ಕೊಡು ಕೊಡು ಎಂಬುದಾಗಿ ಸ್ತೋತ್ರ ಮಾಡ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನ ಕೈ ಬಿಡುವುದಿಲ್ಲ. ಖಂಡಿತವಾಗಿ ದೇವರು ನಿಮ್ಮನ್ನ ತೊರೆದು ಬಿಡುವುದಿಲ್ಲ. ಕ್ರಿಸ್ತನಲ್ಲಿ ನಮ್ಮ ಗುರುತು ನಿಮ್ಮನ್ನು ಕೈ ಬಿಡದೆ, ತೊರೆದು ಬಿಡದೆ ಕರ್ತನು ನಿಮ್ಮನ್ನ ನಡೆಸುವನಾಗಿದ್ದಾನೆ. ಒಂದು ನಿಮಿಷ ನಾವೆಲ್ಲರೂ ಕಣ್ಣುಗಳು ಮುಚ್ಚೋಣ, ಎಲ್ಲರೂ ಸ್ತೋತ್ರ ಮಾಡೋಣ. ಪ್ರೈಸ್ ಗಾಡ್, ಹಲ್ಲೆಲೂಯಾ.